ಲಾಸ್ಟ್ ವೀಕ್ ಹೋದ್ವಾರ ಕ್ಲಾಸ್ ತಗೊಳಕ್ಕಾಗಲಿಲ್ಲ, ಐ ಆಮ್ ಸಾರಿ. ಈ ವಾರದಿಂದ ನಾವು ಆಲ್ಜಿಬ್ರಾ ಶುರು ಮಾಡೋಣ. ಸೊ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಕಾಂಪಿಟೇಷನ್ ಸ್ಕಿಲ್ಸ್ ಬರೋದಕ್ಕೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ನ ಸಿಂಪ್ಲಿಫೈ ಮಾಡೋದು, ಅಂದರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಏನು, ಆಲ್ಜಿಬ್ರೈಕ್ ಟರ್ಮ್ಸ್ ಅಂದ್ರೆ ಏನು, ಅದೆಲ್ಲ ಇವತ್ತು ನಾನು ಬೇಸಿಕ್ಸ್ ಹೇಳ್ಕೊಡ್ತೀನಿ. ನಿಮ್ಮ ಸಿಲೆಬಸ್ಸನ್ನು ನೋಡಿದ್ದೀನಿ. ಸೊ ಈ ಒಂದು ನೆಕ್ಸ್ಟ್ 2-3 ಇವತ್ತಿಂದ ಒಂದು 2-3 ಕ್ಲಾಸ್ ನಾನು ಏನು ಪಾಠ ಏನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ 7ನೇ ಕ್ಲಾಸ್ನವರಿಗೆ ಸ್ವಲ್ಪ ಅದು ಮುಂದಿನ ಕ್ಲಾಸಿನ ಥರದ್ದು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡು, ಅಥವಾ ನಿಮ್ಮ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡಲ್ದೇ ಇರೋದು, ಈ ಥರ ಪೋರ್ಷನ್ಸ್ ಆಗ್ಬೋದು. ಇವನ್ 8ನೇ ಕ್ಲಾಸ್ನವ್ರಿಗೂ ಕೂಡ ಕೆಲವು ಪೋರ್ಷನ್ಸ್ ಇನ್ನು ಮುಂದೆ ಅವ್ರು ಸ್ಟಾರ್ಟ್ ಮಾಡ್ಬೋದು, ಅಥವಾ ಈಗ ಕೆಲವರು ಸ್ಟಾರ್ಟ್ ಮಾಡಿರ್ಬೋದು, ಈ ಥರದ್ದೆಲ್ಲ ಆಗ್ಬೋದು. ಬಟ್ ನಾನು ಒಂದು ರೀತಿ ಒಟ್ಟಾರೆ ಒಂದು ಜನರಲ್ ಆಗಿ ಟೋಟಲ್ ಆಗಿ ಹೇಗೆ ಆಲ್ಜಿಬ್ರಾ ತಿಳ್ಕೋಬೇಕು, ಆಲ್ಜಿಬ್ರಾದಲ್ಲಿ ರೂಲ್ಸ್ ಏನು, ಆಲ್ಜಿಬ್ರಾ ಲೆಕ್ಕಗಳು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟು ಬೇಗ ಆದಷ್ಟು ನಿಮಗೆ ಆಲ್ಜಿಬ್ರಾದಲ್ಲೂ ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಕ್ಕಾಗೋ ಹಾಗೆ, ಅಥವಾ ನೆಕ್ಸ್ಟ್ ಇಯರ್ ಇನ್ನೊಂದು ಈ ಕೋರ್ಸ್ ಆದರೆ ಆ ಕೋರ್ಸಲ್ಲಿ ಇನ್ನೂ ತುಂಬ ದೊಡ್ಡ ದೊಡ್ಡ ಲೆಕ್ಕ ಮಾಡೋದಕ್ಕೆಲ್ಲ ಬೇಕಾಗುವಷ್ಟು ಒಂದು ಫೌಂಡೇಶನ್, ಒಂದು ತಳಹದಿ ಹಾಕೋದಕ್ಕೆ ಈ ಕೋರ್ಸನ್ನ ಉಪಯೋಗಿಸ್ಕೊತೀನಿ ನಾನು. ಸೊ ಫಸ್ಟು ಐ ವಿಲ್ ರೈಟ್ ಎ ಸ್ಟೇಟ್ಮೆಂಟ್, ಒಂದು ವಾಕ್ಯ ಬರೀತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಹೇಳಿ. ವಾಟ್ ಈಸ್ ಆಲ್ಜಿಬ್ರಾ ಅಂತಾರೆ ನಾವು ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಆ್ಯಕ್ಚುಲಿ ವಿ ಕಾಲ್ ಆಲ್ಜಿಬ್ರಾ ಆಸ್ ದಿ ಜನರಲೈಸ್ಡ್ ಅರ್ಥಮೆಟಿಕ್. ಅರ್ಥಮೆಟಿಕ್ನ ಒಂದು ಜನರಲ್ ಆಗಿ ಕಂಪ್ಲೀಟಾಗಿ ತಿಳ್ಕೋಬೇಕು, ಒಂದು ಫಾರ್ಮುಲಾ ಅಥವಾ ಒಂದು ರೂಲ್ಸ್, ಜನರಲ್ ರೂಲ್ಸ್ ಥರ ತಿಳ್ಕೋಬೇಕು ಅಂತಂದರೆ ಈ ಆಲ್ಜಿಬ್ರಾ ಅನ್ನೋ ಪರಿಕಲ್ಪನೆ ಯೂಸ್ಫುಲ್ ಅಂಥೇಳಿ. ಸೊ ಐ ವಿಲ್ ರೈಟ್ ದಟ್ ಫಸ್ಟ್ ಸ್ಟೇಟ್ಮೆಂಟ್. Algebra is generalized arithmetic. ಇದೇನು ಹಿಂಗಂದ್ರೆ ಅಂತ ತಿಳ್ಕೊಳ್ಳಿ. ಅರ್ಥಮೆಟಿಕಲ್ ಏನು ಮಾಡ್ತೀವಿ, ನಂಬರ್ಸ್ ಅನ್ನೋದನ್ನ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಆಗಿ ತಗೋತೀವಿ. ಯಾತಕ್ಕೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ನಂಬರ್ನ ಕರಿತೀವಿ ಅಂತಲೂ ಹೇಳಿದ್ದೀನಿ ನಿಮಗೆ. ಏನಪ್ಪ ಅಂದರೆ, ನಾನೊಂದು ಸಂಖ್ಯೆ 44, 35, 68 ಈ ಥರ ಏನೇ ಒಂದು ಸಂಖ್ಯೆ ಬರೆದ್ರೆ ಅದ್ರ ಹಿಂದೆ ಸಾಕಷ್ಟು ಇನ್ಫಾರ್ಮೇಷನನ್ನು ನಾವು ಪೂರ ಬರೆದಿರೋದಿಲ್ಲ. ಆ 45, 68, 33 ಇದೆಲ್ಲನೂ ಏನೇ ಆಗಿರ್ಬೋದು, ಒಂದು ಡಿಸ್ಟೆನ್ಸ್ ಅಳತೆ ಆಗಿರ್ಬೋದು, ಇಲ್ಲ ಒಂದು ಟೆಂಪ್ರೇಚರ್ ಅಳತೆ ಆಗಿರ್ಬೋದು, ಒಂದು ತೂಕದ ಅಳತೆ ಆಗಿರ್ಬೋದು, ಏನೇ ಆಗಿರ್ಬೋದು, ಒಟ್ಟಲ್ಲಿ ಅದೇನು ನಮ್ಮ ಮನಸ್ಸಲ್ಲಿ ಕೆಲವು ಅನ್ಕೋತೀವಿ, ಅದು ಅಳತೆ. ಆ ಅಳತೆ ನಾನು ಈಗ 44, 33 ಕೂಡಬೇಕು ಅಂದರೆ 44, 33 ಎರಡೂ ಒಂದೇ ಅಳತೆ ಆಗಿರಬೇಕು. ಆ ಅಳತೆ ಮಾಡೋದಕ್ಕೆ ಏನು ಉಪಯೋಗಿಸ್ತೀವಿ, ಯೂನಿಟ್ಸು, ಆ ಯೂನಿಟ್ಸು ಒಂದೇ ಆಗಿರಬೇಕು. ಅಂದರೆ ಈಗ 44 ಕಿಲೋಮೀಟ್ರು 33 ಮೀಟ್ರನ್ನ ನಾನು ಕೂಡಕ್ಕಾಗೋದಿಲ್ಲ. ಸೊ 44, 33 ಕೂಡ್ಬೇಕಾದ್ರೆ 2 ಮೀಟ್ರ್ ಆಗಿರಬೇಕು, ಇಲ್ಲ 2 ಕಿಲೋಮೀಟ್ರ್ ಆಗಿರಬೇಕು, ಇಲ್ಲ 2 kg ಆಗಿರಬೇಕು, ಇಲ್ಲ 2 ಗ್ರಾಮ್ ಆಗಿರಬೇಕು, 2 ಡಿಗ್ರಿ ಸೆಂಟಿಗ್ರೇಡ್ ಆಗಿರಬೇಕು, ಇಲ್ಲ 2 ಡಿಗ್ರಿ ಫ್ಯಾರನ್ಹೀಟ್ ಆಗಿರಬೇಕು. ಈ ಥರ ಇವೆಲ್ಲ ವಿಚಾರನ ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಆ ಸಂಖ್ಯೆಗಳ ಮೇಲೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ರೈಸಿಂಗ್ ಟು ಪವರ್, ಫೈಂಡಿಂಗ್ ದಿ ರೂಟ್, ಇವೆಲ್ಲ 6 ಬೇಸಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇನ್ವಲ್ಯೂಷನ್, ಎವಲ್ಯೂಷನ್ ಅಂಥೇಳಿ ಅದೆರಡು ಪದ ಇನ್ನೊಂದು ಸತಿ ಹೇಳ್ತಾ ಇರ್ತೀನಿ. ಈ ಕೋರ್ಸ್ ಮುಗಿಯೋದ್ರೊಳಗೆ ನಿಮ್ಗೆ ಇನ್ವಲ್ಯೂಷನ್, ಎವಲ್ಯೂಷನ್ ಅಂದ್ರೆ ಏನು ಅಂತಲೂ ಅರ್ಥ ಆಗಿರುತ್ತೆ. ಈ 6 ಆಪರೇಷನನ್ನು ನಾವು ಆ ಥರ ಸಂಖ್ಯೆಗಳ ಮೇಲೆ, ಸಂಖ್ಯೆಗಳು, ಆ ಅಳತೆಗಳು, ಆ ಎಲ್ಲ ಅಳತೆಗಳನ್ನು ಒಂದೇ ಯೂನಿಟಲ್ಲಿರೋ ಸಂಖ್ಯೆಗಳ ಮೇಲೆ ನಾವು ಈ ಮ್ಯಾಥಮ್ಯಾಟಿಕ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಕಲ್ಪನೆ. ಸೊ ಆ ಕಲ್ಪನೆ ನಾವು ಅದ್ರ ಬಗ್ಗೆ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ಬರಿದೀರ, 44 kg ಅಂತ ಬರೆದಿರ, ಬರೀ 44 ಬರೆದ್ರೆ, 44 ಮೀಟ್ರ್ ಅಂತ ಬರೆದಿರ, 44 ಅಂತ ಅಷ್ಟೇ ಬರೆದ್ರೆ, ಅವಾಗ ಅದನ್ನು ಆಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಅದು ಮನಸ್ಸಲ್ಲಿರುತ್ತೆ, ಆದರೆ ನಾವು ಅದನ್ನೆಲ್ಲ ವ್ಯಕ್ತಪಡಿಸೋದಿಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀವಿ. ಆಬ್ಸ್ಟ್ರಾಕ್ಟ್ ಅಂತಂದರೆ ಮನಸ್ಸಲ್ಲಿ ಮಾತ್ರ ಇರುತ್ತೆ, ಇಮ್ಯಾಜಿನೇಷನಲ್ಲಿ ಇರುತ್ತೆ ಅಂಥೇಳಿ. ಸೊ ಆ ಥರ ಆಬ್ಸ್ಟ್ರಾಕ್ಟಾಗಿ ಬರೆದಾಗ ಅದನ್ನು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಮೇಲೆ ಕೂಡೋದು, ಕಳೆಯೋದು, ಏನು ಪ್ರಕ್ರಿಯೆಗಳಿದೆ ಅದನ್ನೆಲ್ಲ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂತಂತೀವಿ. ಸೊ ಈ ಮ್ಯಾಥಮ್ಯಾಟಿಕ್ಸ್ನ ನಾವು ಯಾವಾಗಲೂ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ದೆಲ್ಲ ಏನು ಕ್ಯಾರೆಕ್ಟರಿಸ್ಟಿಕ್ಕು, ಅದ್ರ ಮೇಲೆ ಏನೇನು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಮಾಡೋದಕ್ಕೆ ಏನು ರೂಲ್ಸು ಅಂತ.
ಸೊ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ನಂಬರ್ ಆದಾಗ ರೂಲ್ಸ್ ಏನು ಭಾಳ ಜ್ಞಾಪಕ ಇಟ್ಕೊಂಡಿರ್ಬೇಕು ನಾವು. ಕೂಡೋದು ಕಳೆಯೋದು ಗುಣಿಸೋದು ಎಲ್ಲನೂ ನಾವು ಆ ಎಲ್ಲ ಅಂಕಿಗಳನ್ನು ಒಂದೇ ತರನಾದವು. ದೇ ಆರ್ ಆಲ್ ಆಫ್ ದಿ ಸೇಮ್ ಕೈಂಡ್. ದಟ್ ಮೀನ್ಸ್ ದೇ ಆರ್ ರೆಪ್ರೆಸೆಂಟ್ ಮೆಷರ್ಸ್ ಆಫ್ ದಿ ಸೇಮ್ ಕೈಂಡ್ ಆ್ಯಂಡ್ ಆಫ್ ದಿ ಸೇಮ್ ಯೂನಿಟ್ ಅಂತ ಹೇಳಿ. ಸೊ ಇದೇ ವಿಚಾರನ ಆ ನಂಬರು ಎಷ್ಟಾರೋ ಇರಲಿ ಅಂತ ಹೇಳ್ಬಿಟ್ಟು, ಯಾರ್ದೋ ಒಂದು ಏಜ್ ವಿಚಾರವಾಗಿ ನಾನು ಲೆಕ್ಕ ಮಾಡಬೇಕು ಅಂದರೆ ಏಜ್ ಅನ್ನೋದು ಎ ಇರಲಿ, ಯಾವುದೋ ಟೆಂಪ್ರೇಚರ್ಗಳ ಬಗ್ಗೆ ನಾವು ಮಾಡ್ತಾ ಇರ್ಬೇಕಾದ್ರೆ ಟೆಂಪ್ರೇಚರ್ನ ಟಿ ಇರಲಿ ಅಂತ ಹೇಳಿ ನಿಖರವಾದ ಬೆಲೆ 44 ಅಂತ ಬರೆದ್ರೆ ನಿಖರವಾದ ಬೆಲೆ. ಅದ್ರ ಬದಲು 44 ಬದಲು ನಾನೇನೋ ಒಂದು ಏಜ್ಗೋಸ್ಕರ ಎ ಅಂತ ಬರ್ಕೊಂಡ್ರೆ ಅವಾಗ ಐ ಆಮ್ ಯೂಸಿಂಗ್ ಆಲ್ಫಾಬೆಟ್ ಆಸ್ ಎ ನಂಬರ್. ಅಂದರೆ ಐ ವಿಲ್ ಟ್ರೀಟ್ ಆಲ್ಫಾಬೆಟ್ ಆಸ್ ಎ ನಂಬರ್. ಎ ಬಿ ಸಿ ಎಕ್ಸ್ ವೈ ಝೆಡ್ ಈ ಥರದ್ದೆಲ್ಲ ಬರೆದು ಅದನ್ನು ನಾನು ಸಂಖ್ಯೆ ಅಂತಲೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವಾಗ ಮಾಡ್ಬೋದು. ಅವಾಗ ಅದೇನಾಗುತ್ತೆ, ಇಟ್ ಈಸ್ ಅನ್ ಆಲ್ಜಿಬ್ರೈಕ್ ಟರ್ಮ್ ಅಂತ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಆಲ್ಜಿಬ್ರೈಕ್ ಟರ್ಮ್. ಈ ಆಲ್ಜಿಬ್ರೈಕ್ ಟರ್ಮು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಫಸ್ಟ್ ಆಲ್ಜಿಬ್ರಾದಲ್ಲಿ ನಾವು ಕಲ್ತ್ಕೋಬೇಕಾಗಿರೋದು ಒಂದು ಆಲ್ಜಿಬ್ರೈಕ್ ಟರ್ಮ್ನ ಹೇಗೆ ಡೆವಲಪ್ ಮಾಡ್ತೀವಿ. ಈಗ ನಂಬರ್ಸಲ್ಲಿ ನಾವೇನು ಮಾಡ್ತಿದ್ವಿ ಕಲ್ತ್ಕೋಬೇಕಾದ್ರೆ, ಒಂದು ದೊಡ್ಡ ನಂಬರ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಪ್ಲೇಸ್ ವ್ಯಾಲ್ಯೂ ಇಂದ ತಿಳ್ಕೊತಿದ್ವಿ. ಈಗ 44 ಅಂತ ಬರೆದ್ರೆ, ಅಯ್ಯೋ 43 ಅಂತ ಬರೆದ್ರೆ 4 10th ಪ್ಲೇಸ್ ಅಂದರೆ 4 40 ವ್ಯಾಲ್ಯೂ ತೋರಿಸುತ್ತೆ, 3 ಯೂನಿಟ್ ವ್ಯಾಲ್ಯೂ ತೋರಿಸುತ್ತೆ, 40 + 3 43 ಅಂತ ಮೈಂಡಲ್ಲಿ ಅನ್ಕೋತಿದ್ವಿ. ಅದೇ ರೀತಿ ಆಲ್ಜಿಬ್ರೈಕ್ ಟರ್ಮ್ಗೂ ಕೂಡ ಒಂದು ನಂಬರ್ಗೆ ಹೇಗೆ ಪ್ಲೇಸ್ ವ್ಯಾಲ್ಯೂ ಇಂದ ಅದರದ್ದು ವಿಚಾರ ತಿಳ್ಕೊತಿದ್ವಿ, ಅದೇ ಥರ ಒಂದು ಆಲ್ಜಿಬ್ರೈಕ್ ಟರ್ಮ್ಗೂ ವಿ ಶುಡ್ ನೋ ಹೌ ಟು ಆರ್ ಅದರ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೆಪ್ರೆಸೆಂಟೆಡ್ ಬೈ ಅನ್ ಆಲ್ಜಿಬ್ರೈಕ್ ಟರ್ಮ್. ಈಗ 340 ಅನ್ನೋದು ಒಂದು ಸಂಖ್ಯೆ ಬರೆದ್ರೆ ಅದು 300 + 40 + 3 ಅಂತ ಅಷ್ಟು ಕೂಡಿದ್ರದ್ದು ಸಂಖ್ಯೆ ಅದು ಅಂತ ಏನು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಒಂದು ಆಲ್ಜಿಬ್ರೈಕ್ ಟರ್ಮ್ ಬರೆದ್ರೆ ಹೇಗೆ ಅದು ಏನು ಅಂತ ತಿಳ್ಕೊಬೇಕು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ವಾಟ್ ಈಸ್ ಎನ್ ಆಲ್ಜಿಬ್ರೈಕ್ ಟರ್ಮ್. ಸೊ ಆಲ್ಜಿಬ್ರೈಕ್ ಟರ್ಮ್ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು ನಾವು. ಈ ಆಲ್ಜಿಬ್ರೈಕ್ ಟರ್ಮ್ ತಿಳ್ಕೊಳ್ಳೋದಕ್ಕೆ ಭಾಳ ಇಂಪಾರ್ಟೆಂಟ್. ಫಸ್ಟ್ ಏನು ತಿಳ್ಕೊಬೇಕು ಅಂತಂತಂದರೆ, ಒಂದು ಆಲ್ಜಿಬ್ರೈಕ್ ಟರ್ಮ್ನ ನಾನು ಒಂದು 3a ಅಥವಾ 2a ಅಥವಾ a ಅಂತ ಬರೆದ್ರೆ ಯಾವ ಏನದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಂಗೆ. ಈಗ ನೋಡಿ, ಇಲ್ಲಿ 4 + 4 + 4 ಅಂತ ಬರೆದ್ರೆ 4 ಅನ್ನೋ ಸಂಖ್ಯೆ 3 ತಗೊಂಡು ಕೂಡಿದ್ದೀನಿ ಅಂತ ತೋರಿಸ್ತಾ ಇದೆ. ಇದನ್ನು ನಾವು ಸಿಂಪಲಾಗಿ ಹೆಂಗೆ ಬರ್ಕೋತೀವಿ, ನಾವು 3 of 4 ಅಂತ ಬರಿತೀವಿ. ಅಂದರೆ ವಿ ಹ್ಯಾವ್ ಟೇಕನ್ 3 numbers of 4 ಆ್ಯಂಡ್ ಆ್ಯಡಿಂಗ್ ಅಂತ ಅಷ್ಟು ಸೇರ್ತು. ಇದನ್ನು ಸಿಂಬಾಲಿಕ್ ಆಗಿ ಹೇಗೆ ಬರಿತೀವಿ ನಾವು, ವಿ ಎಕ್ಸ್ಪ್ರೆಸ್ ಇಟ್ ಆಸ್ ಎ ಮಲ್ಟಿಪಲ್. ದಟ್ ಮೀನ್ಸ್ ವಿ ಹ್ಯಾವ್ ಟೇಕನ್ ಮಲ್ಟಿಪಲ್ ಟೈಮ್ಸ್ 4 ಆ್ಯಂಡ್ ಆ್ಯಡೆಡ್ ಅಂತ. ವೆನ್ ಸೇ 3 of 4 ಅಂದರೆ ಐ ಹ್ಯಾವ್ ಟೇಕನ್ 4 3 times ಆ್ಯಂಡ್ ಆ್ಯಡೆಡ್ ಅಂತ ಹೇಳಿ. ಸೊ ಅದನ್ನು 3 times 4 ಅಂತ ಬರೆಯೋದನ್ನು ಅದನ್ನು ವಿ ಯೂಸ್ ಅ ಸಿಂಬಲ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ಇದು ಮಲ್ಟಿಪಲ್ನ ಮಾಡೋದಕ್ಕೋಸ್ಕರ ಉಪಯೋಗಿಸೋ ಸಿಂಬಲ್ಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂತ ಹೇಳ್ತೀವಿ. ಸೊ 3 × 4 ಅಂತ ಕರಿತೀವಿ. ಸೊ 4 ಬದಲು ಸಪೋಸ್ ಐ ಯೂಸ್ ಎನ್ ಆಲ್ಫಾಬೆಟ್ ಎ ಆ್ಯಂಡ್ ಥಿಂಕ್ ದ್ಯಾಟ್, ಈಗ 4 ಅಂತ ಅನ್ನೋದಕ್ಕೆ ನಾವು ಏನೇನು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ, ಅದು ಟೆಂಪ್ರೇಚರು, kg, ತೂಕ ಏನಾರ ಇರ್ಬೋದು ಅಂತ ಅಂದ್ಕೊಂಡಂಗೆ, ಈಗ ನಾವು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ಎ ಅನ್ನೋದು ಏನಾರು ಆಗಿರಲಿ ಅದು ಅಂತ ಅನ್ನೋದ್ರ ಜೊತೆಗೆ ಎಷ್ಟಾರು ಆಗಿರಲಿ ಅಂತಲೂ ಅನ್ಕೋತೀವಿ. ಈಗ ಎ ಅನ್ನೋದು ಬರೀ ಏನು ಅಂತ ಅನ್ನೋದ್ರ ಬದಲು ಎಷ್ಟು ಬೆಳಕನಾರು ಬೆಲೆ ಇರಲಿ, ಎ 4 ಇರಲಿ, 10 ಇರಲಿ, 1000 ಇರಲಿ, 1,00,000 ಇರಲಿ, ಅದನ್ನು ಎ ಅಂತ ಇಟ್ಕೊಳ್ಳೋಣ. ಆ ಥರ ಒಂದು ಎ ಅಂತಲೇ ಇಟ್ಕೊಂಡ್ಬಿಟ್ಟು, ಸೊ ಇವಾಗ ನಾವೇನು ಮಾಡ್ತೀವಿ, ಈಗ ಇಮ್ಯಾಜಿನೇಷನಲ್ಲಿ 4ಕ್ಕೆ ಏನೇನು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ, ಅದೊಂದು ಮೆಷರು, ಆ ಮೆಷರ್ದು ಒಂದು ಯೂನಿಟ್ ಆಫ್ ಮೆಷರ್ ಇದೆ, ಆ ಯೂನಿಟ್ ಆಫ್ ಮೆಷರ್ ಎಲ್ಲ 4ಕ್ಕೂ ಒಂದೇ ಅಂತ ಹೇಳ್ಬಿಟ್ಟು ಆ 4 ಅನ್ನೋದ್ರ ಬಗ್ಗೆ ಅಷ್ಟು ಕಲ್ಪನೆ ಇಟ್ಕೊಂಡಿದ್ವಿ. ಈಗ ನಾವು ನೆಕ್ಸ್ಟ್ ಲೆವೆಲ್ಗೆ ಏನು ಹೋಗ್ತೀವಿ, 4 ಅಂತ ಯಾಕೆ ಇಟ್ಕೊಳ್ಳೋದು, ಎಷ್ಟಾರು ವ್ಯಾಲ್ಯೂ ಇರಲಿ ಅಂತ ಅದನ್ನೇ ಇಟ್ಕೊಂಡು ನಾನು ಲೆಕ್ಕ ಮಾಡೋದಾದ್ರೆ ಹೇಗೆ ಅನ್ನೋದಕ್ಕೋಸ್ಕರ ಒಂದು ಎ ಅಂತ ಇಟ್ಕೋತೀನಿ. ಸೊ ಎ + ಎ. ಸೊ ಏನೋ ಒಂದು ಬೆಲೆ ಕೊಟ್ಟರೆ ಆ ಥರ ಬೆಲೆನ ನಾನು 3 ಸತಿ ತೊಗೊಂಡು ಕೂಡಿದ್ರೆ ಎಷ್ಟಾಯಿತು ಅಂತ ಬರಿಬೇಕಾದ್ರೆ, ಇಂಗ್ಲೀಷ್ನಲ್ಲಿ ಬರಿಬೇಕಾದ್ರೆ 3 of 4 ಬರ್ದಂಗೆ ನಾನು 3 of a ಅಂತ ಬರಿತೀವಿ. ಅಂದರೆ ಸೊ ಇಲ್ಲಿ 3 of 4 ಅಂತ ಬರೆದಾಗ 3 times 4 ಅಂತನ್ನೋದನ್ನು 3 × 4 ಅಂತ ಈ ಸಿಂಬಲ್ ಉಪಯೋಗಿಸಿದ್ವಿ. ಈಗ ಇಲ್ಲಿ 3 × a ಅಂತ ಬರೆದ್ಬಿಟ್ರೆ
ಎರಡು ಆಲ್ಫಾಬೆಟ್ ತರ ಕಾಣಿಸುತ್ತೆ. ಎಕ್ಸ್ ಅನ್ನೋದು ಒಂದು ಆಲ್ಫಾಬೆಟ್, ಎ ಅನ್ನೋದು ಆಲ್ಫಾಬೆಟ್. ಅದು 3x ಏನೋ 3 ಇಂಟು ಏನೋ ಅನ್ನೋ ಡೌಟ್ ಉಳಿಯುತ್ತೆ. ಪ್ರತಿ ಸಲನೂ ನಾನು ಇದಕ್ಕೆ ಈ ಥರ ಮಲ್ಟಿಪ್ಲಿಕೇಶನ್ ಅಂತ ಬರಿಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಎಕ್ಸ್ ಅನ್ನೋದನ್ನು ತೆಗೆದುಬಿಡ್ತೀವಿ ನಾವು. ಸುಮ್ಮನೆ ಒಂದು ಚುಕ್ಕೆ ಇಟ್ಬಿಟ್ಟು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಬರಿತೀವಿ. ಚುಕ್ಕೆ ಇಟ್ರು ಮತ್ತೆ ಅದು ಡಾಟು ಅದು ಇದು 28 ಎಲ್ಲ ಕೆಲಸ ಜಾಸ್ತಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ವಿ ರೈಟ್ ಇಟ್ ಆಸ್ 3a. ಸೊ 3a ಅಂದರೆ ಈಗ ನಾನು ಏನು ಕಲ್ಪನೆ ಮಾಡ್ಕೋಬೇಕು ಅಂತಂದರೆ, ಈ ಆಲ್ಜಿಬ್ರಾಯಿಕ್ ಟರ್ಮ್ನಲ್ಲಿ ದೇರ್ ಈಸ್ ಎ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ ದೇರ್ ಈಸ್ an algebraic value. Algebraic value ಅಂತಂದರೆ ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, ಇಟ್ ಕ್ಯಾನ್ ಚೇಂಜ್, ಇಟ್ ಕ್ಯಾನ್ ವೇರಿ ಅಂತ ಹೇಳ್ಬಿಟ್ಟು. ಸೊ ಆ ಆಲ್ಜಿಬ್ರೈಕ್ ವ್ಯಾಲ್ಯೂ ಅಂತಂತಂದರೆ ಅದು ಆಲ್ಫಾಬೆಟ್ಟಿಂದ ತೋರಿಸುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ಡೆಫಿನೆಟ್ ವ್ಯಾಲ್ಯೂ ತೋರಿಸುತ್ತೆ. 3a ಅಂತ ಬರೆದಾಗ ಅದ್ರ ಮನಸ್ಸಲ್ಲಿ ನಾವೇನು ಇಟ್ಕೋಬೇಕು, 3 ಇಂಟು a ಅಂದರೆ ಏನಾಯಿತು, ಫಸ್ಟ್ ಲೆವೆಲ್ಗೆ ಆಲ್ಜಿಬ್ರೈಕ್ ಟರ್ಮ್ ಅಂತ ಅನ್ನೋದು ಇಟ್ ಈಸ್ ರೆಪ್ರೆಸೆಂಟಿಂಗ್ ಎ ಪ್ರಾಡಕ್ಟ್. ಇಟ್ ಈಸ್ ರೆಪ್ರೆಸೆಂಟಿಂಗ್ ಎ ಪ್ರಾಡಕ್ಟ್. ಆರ್ ನಾವು ಈಗ 24 ಅಂದರೆ 6 4 24 ಅಂತಂದಾಗ 24 ಇಸ್ ಅ ಮಲ್ಟಿಪಲ್ ಆಫ್ 6 and 4 ಅಂತ ಹೇಳ್ತಿದ್ವಿ. ಸೊ ಯಾಕೆ 6 ಮತ್ತು 4 ಎರಡನ್ನು ಗುಣಿಸಿದ್ರೆ 24 ಬರುತ್ತೆ. 6 ಅನ್ನೋದೊಂದು ಫ್ಯಾಕ್ಟರು, 4 ಅನ್ನೋದೊಂದು ಫ್ಯಾಕ್ಟರು, 24 ಅನ್ನೋದು ಒಂದು ಮಲ್ಟಿಪಲ್ ಅಂತ ಹೇಳ್ತಿದ್ವಿ. ಅದೇ ಥರನೇ 3a ಅನ್ನೋದು ಮಲ್ಟಿಪಲ್ ಆದರೆ 3 ಅನ್ನೋದೊಂದು ಫ್ಯಾಕ್ಟರು, a ಅನ್ನೋದೊಂದು ಫ್ಯಾಕ್ಟರ್. ಸೊ ಆಲ್ಜಿಬ್ರೈಕ್ ಟರ್ಮ್ ಈಸ್ ನೌ ರೆಪ್ರೆಸೆಂಟೆಡ್ ಆಸ್ ಎ ಮಲ್ಟಿಪಲ್. ಅದರಲ್ಲಿ ಒಂದು ನ್ಯೂಮರಿಕಲ್ ಫ್ಯಾಕ್ಟರ್ ಇದೆ, ಇನ್ನೊಂದು ಆಲ್ಜಿಬ್ರೈಕ್ ಫ್ಯಾಕ್ಟರ್ ಇದೆ. ಈಗ ನಿಮಗೆಲ್ಲ ಆಗ್ಲೇ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಇದನ್ನೆಲ್ಲ ಫಾರ್ಮುಲಾ ಕಂಡುಹಿಡ್ಕೊಂಡಿದ್ದೀರ. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಏರಿಯಾ ಆಫ್ ಎ ಟ್ರಯಾಂಗಲ್ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಈ ಥರದ್ದೆಲ್ಲ ತಿಳ್ಕೊಂಡಿದ್ದೀರ. ಅಲ್ಲಿ ನೋಡಿ, ಲೆಂತ್ ಇಂಟು ಬ್ರೆಡ್ತ್ಗೆ ಏನು ಉಪಯೋಗಿಸಿದ್ರಿ ನೀವು, ಆಲ್ಫಾಬೆಟ್ ಎಲ್ ಅನ್ನೋದು ಲೆಂತ್ಗೆ, ಬ್ರೆಡ್ತ್ಗೆ ಬಿ ಅಂತ ಉಪಯೋಗಿಸಿದ್ರಿ, ಎಲ್ ಇಂಟು ಬಿ ಅಂತ ಬರೆದ್ರಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಆಲ್ಸೋ ಈ ಥರ ಬರೆಯೋಣ, ವಿ ನೋ ದಟ್ WKT ಅಂತಂದರೆ ವಿ ನೋ ದಟ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಕ್ವಲ್ಸ್ ಲೆಂತ್ ಇಂಟು ಬ್ರೆಡ್ತ್. ಅಂದರೆ ನಾನು ಇದೊಂದು ಜನರಲ್ ಫಾರ್ಮುಲಾ ಥರ ಆಯಿತು. ಎಷ್ಟು ಬೇಕಾದ್ರೆ ಲೆಂತ್ ಕೊಡು, ಎಷ್ಟು ಬೇಕಾದ್ರೆ ಬ್ರೆಡ್ತ್ ಕೊಡು, ನೀವು ಲೆಂತ್ ಬ್ರೆಡ್ತ್ ಕೊಟ್ಟರೆ ನಾನು ಏರಿಯಾ ವ್ಯಾಲ್ಯೂ ಹೇಳ್ತೀನಿ, ಬಿಕಾಸ್ ಐ ನೋ ಏರಿಯಾ ಈಕ್ವಲ್ಸ್ ಲೆಂತ್ ಇಂಟು ಬ್ರೆಡ್ತ್. ಈಗ ನೋಡಿ ಇಲ್ಲಿ, ಸಪೋಸ್ L ಈಕ್ವಲ್ಸ್ ಲೆಂತ್ ಆ್ಯಂಡ್ B ಈಕ್ವಲ್ಸ್ ಬ್ರೆಡ್ತ್. ಈಗೇನು ಮಾಡಿದ್ವಿ ನಾವು, ಲೆಂತ್ ಬ್ರೆಡ್ತ್ ನಿಖರವಾಗಿ ಒಂದು ನಂಬರ್ ಹೇಳೋದ್ರ ಬದಲು, ಒಂದು ಡೆಫಿನೆಟ್ ವ್ಯಾಲ್ಯೂ ಹೇಳೋದ್ರ ಬದಲು, ಅದು ನೀ ಎಷ್ಟಾಗಿರ್ಲಪ್ಪ ಎಲ್ ಅಂತ ಇಟ್ಕೋ, ಬ್ರೆಡ್ತ್ ಎಷ್ಟಾಗಿರಲಿ ಬಿ ಅಂತ ಇಟ್ಕೋ ಅಂತ ಹೇಳಿದ್ವಿ. ಆದರೂ ನಾನು ಐ ಕ್ಯಾನ್ ಡೂ ಮ್ಯಾಥಮೆಟಿಕಲ್ ಆಪರೇಷನ್ ಅಂತ ಹೇಳ್ಬಿಟ್ಟು ಏನು ಬರಿತೀನಿ, ದೇರ್ ಫಾರ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಕ್ವಲ್ಸ್ ಎಲ್ ಇಂಟು ಬಿ ಅಂತ ಬರಿಬೋದು. ಬಟ್ ಎಲ್ ಇಂಟು ಬಿ ಅಂತ ಬರೆದ್ರೆ ಮತ್ತೆ LXB ಅನ್ನೋ ಥರ ತಾಪತ್ರಯ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಈಗ ಐ ವಿಲ್ ಯೂಸ್ ದಿಟ್ ಒರಿಜಿನಲ್ ಐಡಿಯಾ 3a ಅಂತ ಬರೆದಂಗೆ LB ಅಂತ ಬರಿತೀನಿ. ಏನಂತ ಬರಿತೀನಿ, LB. ಸೊ LB ಅಂತಂದ್ರೆ ಏನಾಗಿದೆ ನೋಡಿ, ಇಲ್ಲಿ ಇವಾಗ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಇದೆ. ಎರಡೂ ಏನು ಫ್ಯಾಕ್ಟರ್ಸು, ಎರಡು ಆಲ್ಜಿಬ್ರೈಕ್ ಟರ್ಮ್ಸು. ಏನು ಆಲ್ಜಿಬ್ರೈಕ್ ಸಂಖ್ಯೆ. ಎಲ್ ಅನ್ನೋದು ಲೆಂತ್ ತೋರಿಸುತ್ತೆ, ಬಿ ಅನ್ನೋದು ಬಿ ತೋರಿಸುತ್ತೆ. ಸೊ now this LB is an algebraic term. LB is an algebraic term. Again algebraic term ಯಾವ ಥರ ಇದೆ, it is like a multiple. It is like a multiple ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಏರಿಯಾ ಆಫ್ ಎ ಸರ್ಕಲ್ ಅಂತ ಅನ್ನೋದು ಬಂದರೆ πr² ಅಂತ ಬರುತ್ತೆ, R ಇಂಟು R ಅಂತ ಹೇಳ್ಬಿಟ್ಟು. ಸೊ ಇಂಡೆಕ್ಸ್ ಕ್ಲಾಸ್ನು ಭಾಳ ಇಂಪಾರ್ಟೆಂಟ್ ಬರುತ್ತೆ. ಇವಾಗ ನೋಡಿ ಇಲ್ಲಿ ಏರಿಯಾ ಆಫ್ ಎ ಸರ್ಕಲ್ is pi into square of radius ಅಂತ ಹೇಳ್ಬಿಟ್ಟು. ಸಪೋಸ್ R equals radius,
ದೆನ್ ಏರಿಯಾ ಹೆಂಗ್ ಬರಿತೀವಿ ನಾವು? ಏರಿಯಾ ಈಕ್ವಲ್ಸ್ ಪೈ ಇಂಟು ಸ್ಕ್ವೇರ್ ಆಫ್ ರೇಡಿಯಸ್ ಅಂದರೆ ಆರ್ ಇಂಟು ಆರ್ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಏನಾಗುತ್ತೆ ನಮಗೆ, ಇಲ್ಲಿ ಎಕ್ಸ್ ಅಂತ ಕಾನ್ಸೆಪ್ಟ್ ಶುರುವಾಗುತ್ತೆ. ಸೊ ಈ ಅಭ್ಯಾಸ ಬಿಡೋದೇ ಇಂಪಾರ್ಟೆಂಟು. ಪೈ ಆರ್ ಇಂಟು ಆರ್ ಅಂತಂದರೆ, ಸೊ ನಾವು ಕೂಡಿದ್ರೆ ಹೇಗೆ ಮಲ್ಟಿಪಲ್ ಟೈಮ್ಸ್ ಇದು ಮಾಡುತ್ತೋ ಹಾಗೆ ಸೇಮ್ ಅಂಕಿಯಿಂದ ಅಥವಾ ಸೇಮ್ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ಮೆನಿ ಟೈಮ್ಸ್ ವಿ ರೆಪ್ರೆಸೆಂಟ್ ಇಟ್ ಆಸ್ ಎ ಪವರ್. ಅದಕ್ಕೆ ಅದನ್ನು ಇವತ್ತು ಇಂಡೆಕ್ಸ್ ಲಾಸ್ ಥರ ನಾನು ತೋರಿಸ್ತೀನಿ, ಅವಾಗ ಹೇಳ್ಕೊಡ್ತೀನಿ. ಇದನ್ನು ಆರ್ ಸ್ಕ್ವೇರ್ಡ್ ಅಂತ ಹೇಳ್ಬಿಟ್ಟು. ಇದರೊಳಗೆ ಏನಪ್ಪ ಅಂದರೆ 2 ಅನ್ನೋದನ್ನ ಇಂಡೆಕ್ಸ್ ಅಂತ ಕರಿತೀವಿ, ಆರ್ ಅನ್ನೋದನ್ನ ಬೇಸ್ ಅಂತ ಕರಿತೀವಿ. ಅಂದರೆ ಈ ಬೇಸ್ ಅನ್ನೋ ಆರನ್ನು ನಾನು 2 ಸತಿ ತೊಗೊಂಡು ಒಂದರಿಂದ ಗುಣಿಸಿದ್ರೆ, 2 ಆರನ್ನು ಗುಣಿಸಿದ್ರೆ ನನಗೆ ಏನು ಬರುತ್ತೋ ಅದನ್ನು ಆರ್ ಸ್ಕ್ವೇರ್ಡ್ ಅಂತ ಬರಿತೀನಿ. 3 ಆರ್ ಗುಣಿಸಿದ್ರೆ ಆರ್ ಇಂಟು ಆರ್ ಅಂತ ಗುಣಿಸಿದ್ರೆ ಅವಾಗ ಆರ್ನ 3 ಸತಿ ಗುಣಿಸಿದ್ದೀನಿ ಅಂತ ಬರೆಯೋದಕ್ಕೆ ಒಂದು ಸಿಂಬಲ್ ಇದು. ಆರ್ ಸ್ಕ್ವೇರ್ಡ್ ಅಂತ ಬರೆದ್ರೆ ಆರ್ನ 2 ಸತಿ ಗುಣಿಸಿದ್ದೀನಿ. ಆರ್ ಕ್ಯೂಬ್ಡ್, ಆರ್ ಟು ದಿ ಪವರ್ ಆಫ್ 4 ಅಂತಂದ್ರೆ ಆರ್ನ 4 ಸತಿ ಗುಣಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಪೈ ಆರ್ ಸ್ಕ್ವೇರ್ಡ್ ಅಂತ. ಈಗ ಇಲ್ಲೂ ನೋಡಿ, ಇವಾಗ ಆರ್ ಅನ್ನೋದು ಸ್ಕ್ವೇರ್ಡ್ ಆಯಿತು. ಇಲ್ಲಿ ಏನು ಬಂದಿದೆ, ಪೈ ಅನ್ನೋದ್ರ ಬೆಲೆ ಗೊತ್ತು, ನಿಖರವಾಗಿ ಬೆಲೆ ಗೊತ್ತು, 3.14 ಅಂತ ಗೊತ್ತು. ಆರ್ ಅಂತಂದರೆ ಅದು ಎಷ್ಟೇ ಬೆಲೆ ಇರೋ ರೇಡಿಯಸ್ಸು ಅಂತ ಗೊತ್ತು. ಸೊ ನಾನು ಅದನ್ನು ಸ್ಕ್ವೇರ್ ಅಂತ ಮಾಡಿದ್ದೀನಿ ಅಂತಂದರೆ ಆರನ್ನು 2 ಸತಿ ಗುಣಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ದೇರ್ ಫಾರ್ ದಿಸ್ ಈಸ್ ಆಲ್ಸೋ ನೌ an algebraic term. Therefore, in general, we observe that algebraic terms above, like 3a, lb, pi r squared, are all multiples of factors like 3a, l, b, pi, r and r squared. They are multiples of factors. Okay, example, 3a is multiple of, ಇದನ್ನು ಇಲ್ಲಿ ಬರೆಯೋಣ, ಲೈಕ್ ಅಂತ ಬರೆಯೋದ್ರ ಬದಲು, ಫಾರ್ ಎಕ್ಸಾಂಪಲ್ 3a is multiple of factors 3 and a. lb is multiple of factors l and b. Pi r squared is multiple of pi and r squared. ಇಲ್ಲಿ ಏನು ನೋಟು ಅಂತಂದ್ರೆ, ಆರ್ ಸ್ಕ್ವೇರ್ಡ್ ಈಕ್ವಲ್ಸ್ ಆರ್ ಇಂಟು ಆರ್, ದೇರ್ ಫೋರ್ ಆರ್ ಈಸ್ ಆಲ್ಸೋ ಎ ಫ್ಯಾಕ್ಟರ್ ಅಂತ ಗೊತ್ತಾಗಬೇಕು. ಆಲ್ಸೋ ಎ ಫ್ಯಾಕ್ಟರ್ ಅಂತ. ಈ ಫ್ಯಾಕ್ಟರ್ ಅನ್ನೋದು, ಮಲ್ಟಿಪಲ್ ಅನ್ನೋದು, ಈ ಕಾನ್ಸೆಪ್ಟ್ ಈಗಲೇ ಬಂದ್ಬಿಟ್ರೆ ನಾಳೆ ನಾವು ಡಿವಿಷನ್ ಅವೆಲ್ಲ ಮಾಡಬೇಕು. ಯಾಕಂದರೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅಂತಲೇ ನಾನು ಅರಿಥಮೆಟಿಕ್ ಶುರು ಮಾಡಿದ್ದು. ಯಾತಕ್ಕೆ? ಫ್ಯಾಕ್ಟರ್ಸ್, ಕಾಮನ್ ಫ್ಯಾಕ್ಟರ್ಸ್ನ ನಾನು ಕ್ಯಾನ್ಸಲ್ ಮಾಡ್ಬೋದು. ಮಲ್ಟಿಪಲ್ಸು ಅದರಿಂದ ನಾನು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಕಂಡುಹಿಡಬೇಕಾಗತ್ತೆ. ಫ್ಯಾಕ್ಟರ್ಸಿಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಾಡಿದ್ರೆ ಡಿವಿಷನ್ ಮಾಡೋದು ಈಸಿ ಆಗುತ್ತೆ ಅಂತ ಈಗಲೇನೆ ಒಂದು ಏನು ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿಗೆ ನಾನು ಆಲ್ಜಿಬ್ರೈಕ್ ಟರ್ಮ್ ಅಂತ ಬರೆದ್ರೆ ಅದರೊಳಗಡೆಗೆ ನ್ಯೂಮರಿಕಲ್ ಫ್ಯಾಕ್ಟರ್ಸು ಇರುತ್ತೆ, ಆಲ್ಫಾಬೆಟಿಕಲ್ ಫ್ಯಾಕ್ಟರ್ಸು ಇರುತ್ತೆ. ಆಲ್ಫಾಬೆಟಿಕಲ್ ಫ್ಯಾಕ್ಟರ್ಸ್ನ ನಾವು ಈ ತಕ್ಷಣದಲ್ಲಿ ವೇರಿಯಬಲ್ಸ್ ಅಂತ ಕರೆದಿರೋಣ, ಯಾಕೆಂದರೆ ಅದ್ರ ವ್ಯಾಲ್ಯೂ ವೇರಿ ಆಗ್ತಾ ಇರುತ್ತೆ. ಸೊ ಆಲ್ಜಿಬ್ರಾ starts with developing the concept of algebraic term ಅಂತೇಳಿ. ಓಕೆ, ಸೊ ಆಲ್ಜಿಬ್ರೈಕ್ ಟರ್ಮ್ ಅಂತ ಅನ್ನೋದನ್ನ ಈಗ ನಾವು ನಂಬರ್ ಬದಲು ಈಗ ಒಂದು ಹೊಸ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಶುರು ಮಾಡಿದ್ವಿ. ನಂಬರ್ಸ್ ಹೆಂಗೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಆಗಿತ್ತು, ಈಗ ಆಲ್ಜಿಬ್ರೈಕ್ ಟರ್ಮ್ ಅನ್ನೋದು ಒಂದು ಹೊಸ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್.
ಸೊ ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಬಂದ ತಕ್ಷಣ ಅದನ್ನು ಕೂಡಿಯೋದು ಕಳಿಯೋದಕ್ಕೆಲ್ಲ ಏನು ರೂಲ್ಸು ಅಂತ ಹೇಳ್ಬಿಟ್ಟು. ಸೊ ನಂಬರ್ಸ್ನ ಕೂಡ್ಬೇಕಾದ್ರೆ ಏನು ಅನ್ಕೊಂಡಿದ್ವಿ ಅಥವಾ ಗುಣಿಸ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಅವೆಲ್ಲ ದೇ ಆರ್ ಆಫ್ ದಿ ಮೆಷರ್ಸ್ ಆಫ್ ದಿ ಸೇಮ್ ಕೈಂಡ್ ಆಫ್ ದಿ ಸೇಮ್ ಯೂನಿಟ್ ಅಂತ ಹೆಂಗೆ ಅನ್ಕೊಂಡಿದ್ವು. ಈಗ ಆಲ್ಜಿಬ್ರಾಯಿಕ್ ಟರ್ಮ್ಸ್ನ ನಾನು ಕೂಡಬೇಕಾದ್ರೆ ಕಳಿಬೇಕಾದ್ರೆ ಏನು ಥರ ನಾನು ತಿಳ್ಕೋಬೇಕು ಅಂತ ಹೇಳಿ. ದಟ್ ಮೀನ್ಸ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್ಸ್. ಓಕೆ, ಸೊ ರೂಲ್ಸ್ ಆಫ್ ಅಡಿಷನ್ ಅಂಡ್ ಅಥವಾ addition and subtraction of algebraic terms ಅಂತ ಇಟ್ಕೊಳ್ಳೋಣ. addition and subtraction of algebraic terms. subtraction of algebraic terms. ಕೆಲವೆಲ್ಲ ನೀವು ರಿಪೀಟ್ ಆಗುತ್ತೆ, ಕೆಲವು ಹಿಂಗೆ ಹೋಗ್ತಾ ಹೋಗ್ತಾ ಜಾಸ್ತಿನೇ ಬರುತ್ತೆ, ಅರ್ಥ ಮಾಡ್ಕೊಳ್ತೀವಿ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ಗೆ ರೂಲ್ ಏನಪ್ಪಾ ಅಂದ್ರೆ we can add or subtract only like terms. So getting the concept of like terms is very, very important. ಈಗ ನೋಡಿ, ಈಗ let us consider the following terms. Three a squared b, 3ab squared, 2ab, half a squared b, 1/3 ab squared, 1/4 ab ಅಂತ ಇಂತಿಟ್ಕೊಳ್ಳೋಣ. ಈಗ ನೋಡಿ, suppose a is assigned a value 2 and b is assigned a value 3. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ನಾನು a equals 2 ಅಂತ ಹೇಳಲಿಲ್ಲ, b equals 3 ಅಂತ ಹೇಳಲಿಲ್ಲ. ಏನು ಹೇಳಿದೆ? a is assigned a value, b is assigned a value. ಇದು ಯಾಕೆ ಹಂಗೆ ಹೇಳ್ತೀವಿ ಅಂತಂದ್ರೆ, ನಮ್ಮ ಮೈಂಡಲ್ಲಿ ಎ ಅನ್ನೋದು ಎಷ್ಟು ಬೇಕಾದ್ರೂ ಬೆಲೆ ತಗೋಬೋದು, ಬಿ ಅನ್ನೋದು ಎಷ್ಟು ಬೇಕಾದ್ರೂ ಬೆಲೆ ತಗೋಬೋದು ಅಂತ ಯಾವಾಗಲೂ ನಮಗೆ ಗುಣಗ್ತಾ ಇರಬೇಕು ಮೈಂಡಲ್ಲಿ. ದೇರ್ ಫಾರ್ ಎ ಈಕ್ವಲ್ಸ್ 2 ಅಂತಂದ್ರೆ ಎಲ್ಲ ಲೆಕ್ಕದಲ್ಲೂ ಅದಕ್ಕೆ ಎ ಈಕ್ವಲ್ಸ್ ಅಂತ ಹೇಳ್ಬಿಟ್ಟು ಅದನ್ನೊಂಥರ ಒಂದು ಸ್ಟ್ಯಾಂಡರ್ಡ್, ಅದಕ್ಕೊಂದು ಬೆಲೆ ಕಟ್ಟದಂಗೆ ಆಗ್ಬಿಡುತ್ತೆ. ಎ ಅಂದರೆ ಯಾವಾಗಲೂ 2 ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಲ್ವೇಸ್ ವಿ ಶುಡ್ ಲರ್ನ್ ಟು ಯೂಸ್ ದಿ ರೈಟ್ ಲ್ಯಾಂಗ್ವೇಜ್. ಆವಾಗ ನಮಗೆ ರೈಟ್ ಕಾನ್ಸೆಪ್ಟ್ ಮನಸ್ಸಲ್ಲಿ ಉಳಿಯುತ್ತೆ. ಸೊ ಯಾವಾಗಲೂ ನಾವು ಎ ಈಕ್ವಲ್ಸ್ 2 ಅಂತಂದರೆ ಮ್ಯಾಥಮ್ಯಾಟಿಕಲ್ ಲಾಜಿಕ್ ಪ್ರಕಾರ ಎ ಅನ್ನೋದಕ್ಕೆ ಯಾವಾಗಲೂ 2 ಅಂತ ಇಟ್ಕೋ ಅನ್ನೋ ಥರ ಅನಿಸ್ಬಿಡುತ್ತೆ. ಈಕ್ವಲ್ಸ್ ಅಂತಂತಂದರೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಅಂತ. ಬಟ್ ಈ ಲೆಕ್ಕದಲ್ಲಿ ಅದಕ್ಕೆ 2 ಅಂತ ಇಟ್ಕೋ ಅಂತನ್ಬೇಕಾದ್ರೆ ಈ ಸಿಂಬಲನ್ನು ಎ ಜಾಗಕ್ಕೆ 2 ಹಾಕೋ ಅನ್ನೋ ಥರ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ವಿ ಸ್ಟಾರ್ಟ್ ಯೂಸಿಂಗ್ ದಿ ಟರ್ಮ್ ಅಸೈನಿಂಗ್ ಎ ವ್ಯಾಲ್ಯೂ, ಅದಕ್ಕೊಂದು ಬೆಲೆ ಕಟ್ಟೋದು ಅಂತ. ಎ ಅನ್ನೋದಕ್ಕೆ 2 ಅನ್ನೋ ಬೆಲೆ ಕೊಡೋಣ, ಬಿ ಅನ್ನೋದಕ್ಕೆ 3 ಅಂತ ಬೆಲೆ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಬೆಲೆ ಕೊಟ್ಟಾಗ ಯಾವ್ಯಾವ್ದ್ರ ಬೆಲೆ ಸೇಮ್ ಆಗತ್ತೆ ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ದೇರ್ ಫಾರ್ ಎ ಸ್ಕ್ವೇರ್ಡ್ ಬಿ ಅಂತಂದ್ರೆ ಏನಾಗುತ್ತೆ? 2 ಸ್ಕ್ವೇರ್ಡ್ ಇಂಟು 3 ಅಂತ. ಎ ಸ್ಕ್ವೇರ್ಡ್ ಬಿ ಅಂದರೆ ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಏನು ಹೇಳಿದ್ದೀವಿ ನಾವು? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್
A squared and B. Algebraic term is a product or a multiple. A squared ಅನ್ನೋದು ಫ್ಯಾಕ್ಟರು, B ಅನ್ನೋದು ಒಂದು ಫ್ಯಾಕ್ಟರು. ಸೊ ಎಗೆ 2 ಅಂತ ಹಾಕಿದ್ರೆ ಅದು 2 ಸ್ಕ್ವೇರ್ಡ್ ಆಗುತ್ತೆ, ಬಿಗೆ ಹಾಕಿದ್ರೆ 3 ಅಂತ ಆಗುತ್ತೆ. ಮಧ್ಯೆ ಏನು ಮಾಡ್ಬೇಕು ನಾನು? A ಸ್ಕ್ವೇರ್ಡ್ B ಅಂದರೆ A ಸ್ಕ್ವೇರ್ಡ್ ಮತ್ತು B ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತ ಮುಂಚೆನೆ ನಾವು ಡೆಫಿನೇಷನ್ ಹೇಳ್ಬಿಟ್ವಿ ಆಲ್ಜಿಬ್ರೈಕ್ ಟರ್ಮ್. ಸೊ A ಸ್ಕ್ವೇರ್ಡ್ B ಅನ್ನೋದೊಂದು ಆಲ್ಜಿಬ್ರೈಕ್ ಟರ್ಮ್ ಆದರೆ ಎಗೆ ಒಂದು ಬೆಲೆ ಬಿಗೆ ಒಂದು ಬೆಲೆ ಕೊಟ್ಟರೆ ಅವರನ್ನ ಅಲ್ಲಿ ಏನು ರೂಲ್ಸ್ ಇದೆ ಅಂದರೆ ಈಗ ಎನ ಸ್ಕ್ವೇರ್ ಮಾಡಿದೆ, ಬಿ ಅಷ್ಟೇ ಇದೆ ಪವರು, ಅದ್ರ ಪ್ರಕಾರ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಇವಾಗ? 12 ಅಂತ ಬರುತ್ತೆ. ಎ ಬಿ ಸ್ಕ್ವೇರ್ಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 2 × 3 ಸ್ಕ್ವೇರ್ಡ್ ಅಂತ ಆಯಿತು. 3 3 9 18 ಅಂತ ಆಯಿತು. ದೇರ್ ಫೋರ್ ಎ ಸ್ಕ್ವೇರ್ಡ್ ಬಿ is not equal to AB squared. Therefore, they are not like terms ಅಂತ ಹೇಳಬೇಕು ಈ ಥರ. ಸೊ ಅದರದ್ದು A squared B is not the same as AB squared when A and B are given a value in a particular problem. ಸೊ ಅದೇ ಥರನೇ ಎ ಬಿ ಅಂತಂದ್ರೆ ಏನಾಗುತ್ತೆ ನೋಡಿ ಬೆಲೆ? ಎ ಬಿ ಅಂತಂದ್ರೆ ಏನಾಗುತ್ತೆ? 2 × 3 ಅಂತ ಹೇಳ್ಬಿಟ್ಟು. ಸೊ ಇದನ್ನೇನಾಯ್ತು ಇವಾಗ? 2 3 6 ಅಂತ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾವು ಈ ಟರ್ಮ್ಸ್ನೆಲ್ಲ ಕಂಪೇರ್ ಮಾಡಬೇಕಾದ್ರೆ ಈ ನ್ಯೂಮರಿಕಲ್ ವ್ಯಾಲ್ಯೂ 3 ಅಂತಿತ್ತು ಎ ಸ್ಕ್ವೇರ್ಡ್ ಬಿಗೆ, ಇಲ್ಲಿ ಎ ಸ್ಕ್ವೇರ್ಡ್ ಬಿಗೆ ಹಾಫ್ ಅಂತಿದೆ, ಅವನ್ನೆಲ್ಲ ಕನ್ಸಿಡರ್ ಮಾಡಲಿಲ್ಲ. ಅಂದ್ರೆ ಏನು ನಮ್ಗೆ ಅರ್ಥ? ಆಲ್ಜಿಬ್ರೈಕ್ ಟರ್ಮ್ಸ್ ಲೈಕ ಅನ್ಲೈಕ ಅನ್ನೋದಕ್ಕೆ ನಾವು ಅದರದ್ದು ನ್ಯೂಮರಿಕಲ್ ಫ್ಯಾಕ್ಟರ್ ಏನಿರುತ್ತಲ್ಲ ಅದ್ರದ್ದು ಬಗ್ಗೆ ನಾವು ತಲೆ ಕೆಡಿಸ್ಕೊತಾ ಇಲ್ಲ. ಓನ್ಲಿ ಆಲ್ಜಿಬ್ರೈಕ್ ಟರ್ಮ್ಸ್ ಏನಿದೆ ಅವುಗಳೇ ನಮಗೆ ತೊಂದರೆ ಕೊಡೋದು. ಅಂದರೆ ಅವುಗಳದ್ದು ಸೇಮ್ ಇದೆಯಾ ಇಲ್ವಾ ಅಂತ ನಾನು ಐಡಿಯಾ ಮಾಡಬೇಕು. ಆದರೆ 3.5 ಆರ್ ನಾಟ್ ಸೇಮ್ ಅನ್ನೋದು ಗೊತ್ತು. ಅದು 3.5 ಸೇಮ್ ಇಲ್ಲದೆ ಹೋದ್ರೂ ಕೂಡ ಆಸ್ ಆಲ್ಜಿಬ್ರೈಕ್ ಟರ್ಮ್ 3a squared b and half a squared b, they represent 3 of 12 and half of 12. Therefore, they represent the algebraic terms of the same kind. ಅದನ್ನ ನಾನು ಕೂಡಬಹುದು ಅಥವಾ ಕಳಿಬಹುದು. ಓಕೆ. ಸೊ ಹಾಗೇನೆ ಎ ಬಿ ಸ್ಕ್ವೇರ್ಡ್ ನಾನು ಎ ಸ್ಕ್ವೇರ್ಡ್ ಬಿ ಜೊತೆಗೆ ಕೂಡಕ್ಕಾಗೋದಿಲ್ಲ. ದೇರ್ ಫಾರ್ ಎ ಸ್ಕ್ವೇರ್ಡ್ ಬಿ ಈಸ್ ನಾಟ್ ಈಕ್ವಲ್ ಟು ಎ ಬಿ and AB squared is also not equal to AB. Okay. Therefore, algebraic terms of the same variable of the same variables and respective powers are like terms. Therefore, 3a squared b and half a squared b are like terms. Are like terms. Okay. 3ab squared and 1/3 ab squared are like terms. 2ab and 1/4 ab are like terms. 2ab and 1/4 ab, they are like terms. Okay. So how do we add and subtract? So add 3a squared b and half a squared b ಅಂತ ತಿಳ್ಕೊಂಡು. ಈಗ ನೋಡಿ ಇಲ್ಲಿ 3a ಪ್ಲಸ್ 2a ಅಂತಂದ್ರೆ ಏನಪ್ಪ? 3 ಅಂದ್ರೆ ಏನು? 3 of a ಪ್ಲಸ್ 2 of a. ಹೌದಾ? 3 of a ಪ್ಲಸ್
2 of a. 3 of a ಅಂದ್ರೇನು? a plus a plus a. ಇದು 3 of a ಇದು. ಪ್ಲಸ್ 2 of a ಅಂತಂದ್ರೇನು? a plus a. ಇದು 2 of a. ಸೊ ಈಗ ಎಷ್ಟಾಯ್ತು ನೋಡಿ? a plus a plus a plus a plus a. We have added them now 5 times. ಅಂದ್ರೆ ಏನಾಗಿದೆ ಇವಾಗ? We have just added the numerical factors. ಅದನ್ನ we call them coefficients ಅಂತ ಕರಿತೀವಿ. Numerical factors of an algebraic term, they are called coefficients. Okay. So a ಅನ್ನೋ ಒಂದೇನು ಆಲ್ಜಿಬ್ರೈಕ್ ವೇರಿಯಬಲ್ ಇತ್ತು ಅದನ್ನ ಹಾಗೆ ಇಟ್ಕೊಂಡ್ವಿ. ಆದರೆ ಅದ್ರದ್ದು ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಏನಿತ್ತು ಅದನ್ನ ಮಾತ್ರ ಕೂಡಿದ್ವಿ. ಸೊ ದೇರ್ಫೋರ್ ಓಕೆ, ಒಂದು ನೋಟ್ ಇಟ್ಕೊಳ್ಳೋಣ. ನ್ಯೂಮರಿಕಲ್ ಫ್ಯಾಕ್ಟರ್ಸ್ of an algebraic term, numerical factor of an algebraic term is called numerical coefficient. Is called numerical coefficient. Okay. When we add or subtract, ಸಿಮಿಲರ್ಲಿ ಇಲ್ಲೂ ನೋಡಿ, ಈಗ ಸಬ್ಟ್ರಾಕ್ಟ್ ಕ್ವಶನ್ ಈಗ ಹಾಗೇನೆ. ಈಗ 3a minus 2a ಅಂತಿದ್ದಿದ್ರೆ ಏನಾಗ್ತಿತ್ತು? a plus a plus a minus a minus a ಅಂತ ಅದಕ್ಕೆ ಸೇರಿಸ್ತಿದ್ವಿ. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, 1a ಉಳಿಯುತ್ತೆ. ಸೊ ಹೆಂಗೆ ಬಂತದು? 1a 3 minus 2 is equal to 1 ಅಂತ ಬಂತು. Therefore, when we add or subtract like algebraic terms, ಯಾವಾಗಲೂ ಇನ್ಮೇಲೆ add and subtract ಅಂದ್ರೆ they are like algebraic terms. Like algebraic terms, we add or subtract the numerical coefficients. ಇದು rule. We add or subtract the numerical coefficients. Therefore, 3a squared b plus half a squared b ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಟರ್ಮ್ನ ಬರ್ಕೊಳ್ಳೋದು a squared b ಅನ್ನೋ ಟರ್ಮ್ನ. ಓಕೆ, ಇದಕ್ಕೆ ಕೋಎಫಿಷಿಯಂಟ್ ಒಂದ್ರದ್ದು ಕೋಎಫಿಷಿಯಂಟ್ 3 ಇದೆ, ಇನ್ನೊಂದ್ರದ್ದು ಕೋಎಫಿಷಿಯಂಟ್ ಹಾಫ್ ಇದೆ. ಸೊ ವಿ ಹ್ಯಾವ್ ಟು ಆ್ಯಡ್ ದಿಸ್ ಕೋಎಫಿಷಿಯಂಟ್. ಸೊ ಅದನ್ನು ಈ ಕಡೆ ಕೂಡ್ಕೊಳ್ಳೋದು ಏನಂತ? 3 plus half ಅಂತ ಹೇಳಿ. See, I am directly taking you to fractional coefficients because fractions in arithmetic ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ತಾ ಇದೆ. Rule is the same whether it is integer or a fraction. So 3 plus half ಅಂದ್ರೆ ಏನು ಮಾಡ್ತೀವಿ? ಇದು 3/1 ಅಂತ LCM 2 ಆಯಿತು. ಸೊ 1 2 2 2 3 6 ಪ್ಲಸ್ 2 1 2 1. ಸೊ 7/2 ಅಂತ ಬಂತು. ಸೊ ಈಗೇನು ಮಾಡ್ತೀವಿ? 3/2 ಅನ್ನೋದನ್ನು ಕೂಡಿದ್ರೆ ನನಗೆ 7/2 ಅಂತ ಬಂತು. ದಿ ಟರ್ಮ್ ವೇರಿಯಬಲ್ ಈಸ್ ಲೈಕ್ ಟರ್ಮ್ ಈಸ್ a squared b ಬಂತು. ಸೊ ಈಗ ಇದನ್ನ 7/2 a squared b ಅಂತ ಕರಿತೀವಿ. ಸಿಮಿಲರ್ಲಿ 3a squared b minus half a squared b. ಇಲ್ಲಿ ನೋಡಿ, ಇಲ್ಲಿ a squared ಬೇಕು. 3a squared b minus half ab squared ಇದ್ರೆ ನಾ ಕಳೆಯೋಕ್ಕಾಗೋದಿಲ್ಲ. a squared b ಇದ್ರೆ ಇಲ್ಲೂ a squared b, ಅವಾಗ ಅದು ಲೈಕ್ ಟರ್ಮ್ ಅಂತ ಹೇಳಿ. ಸೊ ಈಗ ಏನು ಮಾಡ್ತೀವಿ? ಇದನ್ನ ಈಗಲಿಂದನೇ ಹೀಗೆ ಬರ್ಕೊಳ್ಳೋದು ಕಲಿಬೇಕು. ಅಂದರೆ ನಮ್ಮ ಆಲ್ಜಿಬ್ರಾಯಿಕ್ ಟರ್ಮಲ್ಲಿರೋ ವೇರಿಯಬಲ್ ಪ್ರಾಡಕ್ಟ್ ಇದು. a squared b ಅನ್ನೋದೇನು? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ ವೇರಿಯಬಲ್ಸ್. ಅದ್ರದ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನಿದೆ ಒಂದ್ರ ಕೆಳಗೊಂದು ಬರ್ಕೊಳ್ಳೋದು. ನಾನು ಏನು ಆಪರೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಇಲ್ಲಿ ಬರ್ಕೊಳ್ಳೋದು. ಸಬ್ಟ್ರಾಕ್ಟ್ ಯಾವುದರಿಂದ ಯಾವುದು?
ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ಹಾಫ್ ಎ ಸ್ಕ್ವೇರ್ಡ್ ಬಿ ಫ್ರಮ್ 3a ಸ್ಕ್ವೇರ್ಡ್ ಬಿ. ಅಂದ್ರೆ ಏನು? ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ಹಾಫ್ ಫ್ರಮ್ 3 ಅಂತ ಹೇಳಿ. ಸೊ ಅದನ್ನ ನಾನು ಏನು ಮಾಡ್ಕೊಳ್ಳೋದು? 3 ಮೈನಸ್ ಹಾಫ್ ಅಂತ. ಅದೇ ಥರ ಮಾಡಿದ್ರೆ 2 LCM 2 3 6 ಮೈನಸ್ 1, ಸೊ 5/2 ಅಂತ ಬಂತು. ಸೊ ಇಲ್ಲಿ ಕೆಳಗಡೆಗೆ ನನಗೆ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋದು 5/2. ಯಾವುದ್ರದ್ದು 5/2? ಎ ಸ್ಕ್ವೇರ್ಡ್ ಬಿ ಅನ್ನೋ ವೇರಿಯಬಲ್ ಕಾಂಬಿನೇಷನ್ದು ಎ ಸ್ಕ್ವೇರ್ಡ್. ಸೊ ಎ ಸ್ಕ್ವೇರ್ಡ್ ಬಿ ಅನ್ನೋದು ಒಂದು ಆಬ್ಜೆಕ್ಟ್. ಎ ಸ್ಕ್ವೇರ್ಡ್ ಬಿ ಅನ್ನೋದು ಒಂದು ಆಬ್ಜೆಕ್ಟ್. 3 ಆಫ್ ದಟ್ ಆಬ್ಜೆಕ್ಟ್ ಮೈನಸ್ ಹಾಫ್ ಆಫ್ ದಟ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಆಫ್ ದಿ ಸೇಮ್ ಕೈಂಡ್ ಅಂದ್ರೂ ಒಂದೇ, ಲೈಕ್ ಟರ್ಮ್ಸ್ ಅಂತಂದ್ರೂ ಒಂದೇ. ಸೊ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ದಿ ಲೈಕ್ ಟರ್ಮ್ಸ್ ಅಂತ ಹೇಳಿ. ಓಕೆ, ಫೈನ್. ಸೊ similarly, multiplication and division. And division of algebraic terms. Multiplication and division of algebraic terms. ಓಕೆ, ಸೊ ಇದಕ್ಕೋಸ್ಕರನೇ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದ್ರೆ, ವಿ ಶುಡ್ ರಿಮೆಂಬರ್ ಆರ್ ವಿ ಶುಡ್ ಟ್ರೈ ಟು ಲರ್ನ್ the representation of repeated multiplication of the same number several times by using the concept of indexes. ಓಕೆ, ಅದಕ್ಕೆ ಇಂಡೆಕ್ಸ್ ಲಾಸ್ ಅಂತ ಕರಿತೀವಿ, ಅಥವಾ ಲಾಸ್ ಆಫ್ ಎಕ್ಸ್ಪೋನೆಂಟ್. ಎಕ್ಸ್ಪೋನೆಂಟ್ ಅನ್ನೋದಕ್ಕಿಂತ ಇಂಡೆಕ್ಸ್ ಅಂತ ಉಪಯೋಗಿಸೋದು ಬೆಟರ್. ಓಕೆ, ಸೊ ಈ ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ನಮಗೆ ಇಂಡೆಕ್ಸ್ ಲಾಸ್ ಆರ್ ಇಂಪಾರ್ಟೆಂಟ್. ಸೊ ವಿ ವಿಲ್ ಹ್ಯಾವ್ ಟು ಲರ್ನ್ developing index laws. ಇದನ್ನು ಲಾಸ್ ಆಫ್ ಇಂಡಿಸೀಸ್, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಎಲ್ಲ ಕರೀತಾರೆ. ಆ ಎಕ್ಸ್ಪೋನೆಂಟ್ಗೂ ಇಂಡಿಸೀಸ್ಗೂ ನಾಳೆ ಕ್ಯಾಲ್ಕುಲಸ್ಗೆ ಹೋದಾಗ ಸ್ವಲ್ಪ ಅದು ಬೇರೆ ಥರದ ವೇರಿಯೇಷನ್ ಬರೋದ್ರಿಂದ ಈಗಲಿಂದ ನಾವು ಇದನ್ನು ಬರೀ ಇಂಡೆಕ್ಸ್ ಅಂತ ಮಾತ್ರ ಕರೆಯೋಣ. ಓಕೆ, ಡೆವಲಪಿಂಗ್ ಇಂಡೆಕ್ಸ್ ಲಾಸ್. ಈಗ ನೋಡಿ, ಇಲ್ಲಿ ಈಗ ರಿಪೀಟೆಡ್ ಅಡಿಷನ್ ಆಫ್ ದಿ ಸೇಮ್ ನಂಬರ್ ಇದ್ದಾಗ ಮಲ್ಟಿಪಲ್ ಅಂತ ಮಾಡಿದ್ವಿ. 3 ಆಫ್, ಈಗ 4 + 4 + 4 3 ಸತಿ ಕೂಡಿದ್ರೆ, 3 ಸತಿ ಕೂಡಿದ್ರೆ ಅದನ್ನು 3 × 4 ಅಂತ ಮಾಡಿದ್ವಿ. ಹಾಗೇನೇ ಇನ್ಸ್ಟೆಡ್ ಆಫ್ ದಟ್, ಸಪೋಸ್ ಐ ಮಲ್ಟಿಪ್ಲೈ by the same number several times. Suppose I take a number 2. I multiply it once again by 2. Okay? Multiply it once again by 2 ಅಂತಿದೆ ಅಂತ ತಿಳ್ಕೊಂಡು, ಇದನ್ನ ನಾನು 2 ಸತಿ ಗುಣಿಸಿದ್ದೀನಿ. ಸೊ 2 ಸತಿ ಗುಣಿಸಿರೋದನ್ನ ನಾನು ಇದನ್ನ 2 × 2 2 ಸ್ಕ್ವೇರ್ಡ್ ಅಂತ ಕರಿತೀನಿ. ಹಾಗೆ ಇದನ್ನ 2 × 2 × 2 ಅಂತ ಬರೆದ್ರೆ ಇದನ್ನ 2 to the power of 3 ಅಥವಾ 2 ಕ್ಯೂಬ್ಡ್ ಅಂತ ಬರೀತೀವಿ. 2 × 2 × 2 × 2 ಅಂತ ಬರೆದಾಗ ಏನಾಯ್ತು? ಇವಾಗ 2 to the power of 4 ಅಂತ ಆಯ್ತು. ಈಗ ಇಷ್ಟು ಗೊತ್ತಿದ್ರೆ ನನಗೆ ಇದು ಪ್ರತಿಮಾ, ಹಲೋ, ಯಾರು ಇದ್ದಾರೆ? SVM ಅವರು ಇರಲಿ. See, if anyone SVM is present, if I have made the co-host, this admit ಅಂತ ನನಗೆ ಇಲ್ಲಿ ಮುಂದೆ ಬರ್ತಾ ಇರುತ್ತೆ, it disturbs. ಓಕೆ, ನನಗೆ ಬರೀ ಏನಿದ್ರು ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಸರ್, ಆ ಥರದ್ದನ್ನು ಮಾತ್ರ ಇಡಿ. ಓಕೆ, ಸೆಪರೇಟ್ ಆಗಿ ನಾವು ಮಾಡ್ತಾ ಇದೀವಿ ಸರ್, ಅಡ್ಮಿಟ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ನೀವು ಅಡ್ಮಿಟ್ ಮಾಡ್ತೀರಾ, ಬಟ್ ನನಗಿಲ್ಲಿ ಪಾಪಪ್ ಆಗ್ಬಿಡುತ್ತೆ. ಇಲ್ಲಿ ನನ್ನ ಕೋ ಹೋಸ್ಟ್ ಮಾಡಿದ್ರೆ ನನಗೂ ಪಾಪಪ್ ಆಗ್ಬಿಡುತ್ತೆ ಇಲ್ಲಿ. ಅಂಡ್ ನಂದು ಈ ಇದ್ರ ಮೇಲೆಲ್ಲ ನಾನು ಈ ಪೆನ್ನಿಂದ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಅದ್ರ ಮೇಲೆ ಅಡ್ಡ ಬಂದ್ಬಿಡುತ್ತೆ ಅದು, ಅದಕ್ಕೋಸ್ಕರ. ಓಕೆ ಓಕೆ, ಎಸ್ ಸರ್. ಫೈನ್.
ಈಗ ನೋಡಿ ಇಲ್ಲಿ 2 × 2 = 2 ಸ್ಕ್ವೇರ್, 2 × 2 × 2 2 ಕ್ಯೂಬ್ ಈ ಥರ ಬಂತಲ್ವಾ. ಈಗ ನೋಡಿ ಇಲ್ಲಿ ಇವಾಗ ಇದನ್ನು ಉಪಯೋಗಿಸ್ಕೊಂಡು ನಾನು 2 ಸ್ಕ್ವೇರ್ಡ್ × 2 ಕ್ಯೂಬ್ಡ್ ಅಂತ ಮಾಡಿದ್ರೆ ಏನಾಗುತ್ತೆ? 2 ಸ್ಕ್ವೇರ್ಡ್ ಅಂದ್ರೇನು? 2 × 2 × ಇದಿಷ್ಟು 2 ಸ್ಕ್ವೇರ್ಡ್ ಆಯಿತು. ಇಂಟು 2 ಕ್ಯೂಬ್ಡ್ ಅಂದರೆ ಮತ್ತೆ 2 × 2 × 2 ಆಯಿತು. ಇದೇನಾಯಿತು? 2 ಕ್ಯೂಬ್ಡ್ ಆಯಿತು. ಎಷ್ಟು ಸತಿ ಗುಣಿಸಿದ್ದೀನಿ ಇವಾಗ ಇದನ್ನ? 2 × 2 × 2 × 2 × 2 5 ಸತಿ ಗುಣಿಸಿದ್ವಿ. ಸೊ ಇದೇನಾಯಿತು? 2⁵ ಆಯಿತು. ಸೊ ಅದು ಹೆಂಗೆ ಬಂತು 2⁵? 2 ಸ್ಕ್ವೇರ್ಡ್ ಪ್ಲಸ್ 2 ಕ್ಯೂಬ್ ಅಂತ. ಸೊ ಅಲ್ಲಿಗೆ ಅಡಿಷನ್ ಆಫ್ ಇಂಡೆಕ್ಸ್ ಆಯಿತು. ಅಡಿಷನ್ ಆಫ್ ಇಂಡೆಕ್ಸ್ ಅಂತ ಆಯಿತು. ಬೇಸ್ ಏನಿದೆ? ಸೇಮ್ ಬೇಸ್ ಇದೆ. ಸೊ ಅದಕ್ಕೋಸ್ಕರನೇ ಯು ಶುಡ್ ನೌ ಡೆವಲಪ್ ದಿ ಕಾನ್ಸೆಪ್ಟ್. ಈ ಥರ 2 × 2 = 2 ಸ್ಕ್ವೇರ್ಡ್ ಅಥವಾ 2 × 2 × 2 2 ಕ್ಯೂಬ್ಡ್ 2⁴ ಅಂತ ಬರೆದಾಗ ಇಲ್ಲಿ ಈ ಪವರ್ಗೆ ಏನು ಬರ್ತಿದ್ದೀವಿ ಅದನ್ನ ಇಂಡೆಕ್ಸ್ ಅಂತ ಕರಿತೀವಿ. ಇದೆಲ್ಲ ಏನಂತ ಕರಿತೀವಿ? ಇದಕ್ಕೆ ದೇ ಆರ್ ಕಾಲ್ಡ್ ಇಂಡೆಕ್ಸ್. ಇದನ್ನ ನಾವು ಬೇಸ್ ಅಂತ ಕರಿತೀವಿ. ಸೊ when we multiply the powers of the same base, the index will be added ಅಂತ ಬಂತು. ಓಕೆ, ಅದನ್ನ ಇವಾಗ ನಾವು ಆಲ್ಜಿಬ್ರಾ ಟರ್ಮ್ ತಗೊಳ್ಳೋಣ ಅಂತ ಇಟ್ಕೊಳ್ಳೋಣ. ಸಪೋಸ್ ಸಿಮಿಲರ್ಲಿ a × a ಅಂತ ಬರೆದ್ರೆ ನಾನು ಏನದು ಎಷ್ಟೇ ಬೆಲೆ ಆಗಿರ್ಬೋದು, ಇದೇ ರೂಲ್, ಅರ್ಥಮೆಟಿಕ್ನೇ ರೂಲ್ ಉಪಯೋಗಿಸ್ತಾ ಇದೀವಿ. ಅದಕ್ಕೇನೆ ಆಲ್ಜಿಬ್ರಾನ ಜನರಲೈಸ್ಡ್ ಅರ್ಥಮೆಟಿಕ್ ಅಂತ ಬರ್ಕೊಂಡಿರ್ತೀವಿ. ನಾನು ಈಗ ಇಲ್ಲಿ 2 × 2 2 ಸ್ಕ್ವೇರ್ಡ್ ಬರ್ದಂಗೆ 2 ಬದಲು ಎ ಎಷ್ಟಾರ ಇರಲಪ್ಪ, a × a ಬರೆದ್ರೆ ನಾನು ಏನು ಬರೀತೀನಿ? a ಸ್ಕ್ವೇರ್ಡ್ ಅಂತ ಬರೀತೀನಿ. ಹಾಗೆಯೇ a × a ಅಂತಂತಂದ್ರೆ a ಕ್ಯೂಬ್ಡ್ ಅಂದರೆ ಎನ ನಾನು 3 ಸತಿ ಗುಣಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಅದನ್ನೇ ಹಾಗೆ ಇನ್ನೊಂದ್ಸತಿ a × a × a × a 5 ಸತಿ ತೊಗೊಂಡೆ. 1 2 3 4 5 ಸತಿ ತೊಗೊಂಡಿದ್ದೀನಿ. ಸೊ ಆವಾಗ ನಾನು ಏನು ಮಾಡ್ತೀನಿ? ಇದನ್ನ a⁵. ಓಕೆ, ಸೊ ಹಾಗೇನೆ ನಾವೇನು ಮಾಡ್ತೀವಿ ಅಂದರೆ ಆಲ್ಜಿಬ್ರಾದಲ್ಲಿ ಎಷ್ಟು ಸತಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು a × a × a × a ಅಂತ ಹೇಳ್ಬಿಟ್ಟು 3 ಚುಕ್ಕೆ ಹಾಕ್ಬಿಟ್ಟು m ಟೈಮ್ಸ್ ಅಂತ ಬರೆದ್ರೆ ನಾನು ಎ ಅನ್ನೋ ಎಂ ಅಷ್ಟು ಎ ತಗೊಂಡು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು a⁴ ಅಂತ ಬರೀಬೋದು. ಓಕೆ, ಇಲ್ಲಿ 5 ತಗೊಂಡಿದ್ವಿ, 5 ಟೈಮ್ಸ್ ಇತ್ತು. ಇಲ್ಲಿ m ತಗೊಂಡ್ರೆ m ಟೈಮ್ಸ್ ಐ ಆಮ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ ಐ ಆಮ್ ಟೇಕಿಂಗ್ m ನಂಬರ್ ಆಫ್ ಎಸ್ ಅಂತ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಇಂಡೆಕ್ಸ್ನು ಒಂದು ಆಲ್ಜಿಬ್ರೈಕ್ ವೇರಿಯಬಲ್ ಬಂತು, ಬೇಸ್ನು ವೇರಿಯಬಲ್ ಬಂತು. ಸೊ ಎ ಅಂತನ್ನೋದು ಹಿಯರ್ A is called the base and 2, 3, 5 and m are called index of base A. Index of base A. So what does it represent? It represents that so many times, as many times as the index, the value is taken and multiplied. So a⁵ andre a is multiplied by itself taking 5 a's anta 5 a ತಗೊಂಡು ಒಂದೊಂದು ಗುಣಿಸೋದು ಅಂತ ಹೇಳಿ. ಓಕೆ, therefore a squared into a cubed ಅಂತ ಮಾಡಿದ್ರೆ a squared into a cubed ಅಂತ ಮಾಡಿದ್ರೆ ಏನು ಬರುತ್ತೆ ನನಗೆ? a × a ಇದಿಷ್ಟು a ಸ್ಕ್ವೇರ್ಡ್ ಆಯಿತು, ಇಂಟು a ಕ್ಯೂಬ್ ಅಂದರೆ a × a ಇದಿಷ್ಟು a ಕ್ಯೂಬ್ ಆಯಿತು. ಸೊ ಇಲ್ಲಿ ಎಷ್ಟಾಯಿತು? 1 2 3 4 5 ಆಯಿತು. ದೇರ್ಫೋರ್ ಇದೇನಾಯಿತು? a⁵ ಆಯಿತು. ಸೊ a ಸ್ಕ್ವೇರ್ಡ್ a ಕ್ಯೂಬ್ 5 ಹೆಂಗೆ ಬಂದಿದೆ? ಇಲ್ಲಿ 2 ಇತ್ತು, ಇಲ್ಲಿ 3 ಇತ್ತು, ಅವನ್ ಕೂಡಿದ್ರಿಂದ ಅಂತ ಬಂತು. ದೇರ್ಫೋರ್ a⁴ 2 + 3.
Therefore, in general, a to the power of m into a to the power of n, ಈಗ ನೋಡಿ ಇಲ್ಲಿ ಬೇಸ್ ಅನ್ನೋದು ಎ, ಸೇಮ್ ಬೇಸ್ ಇದ್ರೆ a to the power of m plus n ಅಂತ ಬರೀಬೋದು. I can write it as a to the power of m into a to the power of n, a to the power of n. So, okay. So therefore, sum of indices is plural of index. Plural of index. ಒಂದೇ ಒಂದಕ್ಕೆ ರೆಫರ್ ಮಾಡಿದಾಗ ಇಂಡೆಕ್ಸ್ ಅಂತೀವಿ. ಸೆವೆರಲ್ ಇಂಡೆಕ್ಸ್ಗಳನ್ನು ರೆಫರ್ ಮಾಡ್ಬೇಕಾದ್ರೆ ಇಂಡಿಸೀಸ್ ಅಂತ ಕರಿತೀವಿ. ಎಮ್ ಇಸ್ ಅನ್ ಇಂಡೆಕ್ಸ್, ಎಮ್ ಅಂಡ್ ಎನ್ ಆರ್ ಇಂಡಿಸೀಸ್ ಅಂತ ಎರಡು. ಓಕೆ, ಇಂಡೆಕ್ಸ್ಗಳು ಅನ್ನೋದಕ್ಕೆ ಇಂಡಿಸೀಸ್ ಅಂತೀವಿ. ಎ ಟು ದಿ ಪವರ್ ಆಫ್ ಎಂ ಪ್ಲಸ್ ಎನ್. ನಾವು ಎ ಕ್ಯೂಬ್ಡ್ ಬೈ ಎ ಸ್ಕ್ವೇರ್ಡ್ ಅಂತ ಬರೆದ್ರೆ, ಎ ಕ್ಯೂಬ್ಡ್ ಡಿವೈಡೆಡ್ ಬೈ ಎ ಸ್ಕ್ವೇರ್ಡ್ ಅಂತ ಬರೆದ್ರೆ ಎ ಇಂಟು ಎ ಇದು ಎ ಕ್ಯೂಬ್ಡ್ ಆಯಿತು, ಡಿವೈಡೆಡ್ ಬೈ ಎ ಇಂಟು ಎ ಇದೇನಾಯಿತು, ಎ ಸ್ಕ್ವೇರ್ಡ್ ಆಯಿತು. ಕಾಮನ್ ಫ್ಯಾಕ್ಟರ್ ಎ ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಮಾಡ್ಬೋದು, ಕಾಮನ್ ಫ್ಯಾಕ್ಟರ್ ಎ ಕ್ಯಾನ್ಸಲ್ ಮಾಡ್ಬೋದು. ದೇರ್ ಫೋರ್ ಅದಕ್ಕೆ ನೋಡಿ, ಒಂದು ಟರ್ಮ್ ಅಂತ ಬರೆದ್ರೆ ಫ್ಯಾಕ್ಟರ್ ಅನ್ನೋದು ಫ್ಯಾಕ್ಟರ್ ಕಾಮನ್ ಫ್ಯಾಕ್ಟರ್ಸ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಗೊತ್ತು ನಮಗೆ. ದೇರ್ ಫೋರ್ ಏನು ಉಳಿತು, ಎ. ಈಗ ನೋಡಿ ಏನಾಯ್ತು, ಇವಾಗ ನ್ಯೂಮರೇಟರ್ ಇಂಡೆಕ್ಸ್ ಇಂದ ಡಿನಾಮಿನೇಟರ್ ಇಂಡೆಕ್ಸ್ ಕಳೆದ್ರೆ ನನಗೆ ಸಿಗತ್ತೆ ಅಂತ ಗೊತ್ತಾಯ್ತು. ದೇರ್ ಫೋರ್ ದಿಸ್ ಈಸ್ ಆಕ್ಚುಲಿ ಏನಿದು, ಡಿಫರೆನ್ಸ್ ಆಫ್ ನ್ಯೂಮರೇಟರ್ and denominator, numerator index and denominator index ಅಂತ ಬಂತು. ಸೊ ಇದನ್ನೇ ನಾನು ಜನರಲೈಸ್ ಆಗಿ ಬರೀಬೋದು. ದೇರ್ ಫೋರ್ ಇನ್ ಜನರಲ್ ನೀವು ಎಷ್ಟನ್ನೇ ಹಾಕಿ ಟೆಸ್ಟ್ ಮಾಡಿ ಅದು ಸೇಮ್ ಬರುತ್ತೆ. ಇನ್ ಜನರಲ್ ಎ ಟು ದಿ ಪವರ್ ಆಫ್ ಎಂ divided by a to the power of n equals a to the power of m numerator minus n denominator the index. So these are the two first basic rules we should remember when we are multiplying algebraic terms. ಯಾಕೆಂದ್ರೆ algebraic terms ಅಲ್ಲಿ ಈ ತರ a ಬಿ ಇವೆಲ್ಲ ಬರುತ್ತೆ. ಸೊ ಅದಕ್ಕೆ ನಾನು ಜನರಲ್ ಆಗಿ ಬರಬೇಕು. ನ್ಯೂಮರಿಕಲ್ ಅಲ್ಲಿ ಆದರೆ ಸ್ಟ್ರೈಟ್ ಆಗಿ ಬರೆದು ಬಿಡ್ತೀವಿ. ಆಲ್ಜಿಬ್ರಾಗ್ ನಾನು ಅದನ್ನ ಒಂದು ಜನರಲ್ ರೂಲ್ ತರ ಬರ್ಕೋತೀನಿ. ಇನ್ ಜನರಲ್ ಎ ಟು ದಿ ಪವರ್ ಆಫ್ ಎಂ ಬೈ ಎ ಟು ದಿ ಪವರ್ ಆಫ್ ಎನ್ ಈಸ್ ಎ ಟು ದಿ ಪವರ್ ಆಫ್ ಎಂ ಮೈನಸ್ ಎನ್ ಅಂತೇಳಿ. ಓಕೆ, ಸೊ ಇದಿಷ್ಟನ್ನು ತಿಳ್ಕೊಂಡಿದ್ರೆ ನನಗೆ I can easily therefore multiply and divide algebraic terms. Therefore, example, multiply 3a squared b and 1/3 ಅಥವಾ ಬೇಡ and 2a cubed b to the power of 4 ಅಂತ ಹೇಳೋಣ. ಸೊ ಈಗ ನಾನು ಏನು ಮಾಡಬೇಕು, I have to multiply 3a squared b into 2a cubed b to the power of 4 ಅಂತ. ಈಗ ನಾನು ಇಲ್ಲಿ ಒಂಚೂರು ಇಂಟು ಅಂತ ಬರ್ಕೊಂಡಿದ್ದೀನಿ, ಯಾಕೆ ಅಂದರೆ ಅದು ಪರವಾಗಿಲ್ಲ ಅಂತೇಳಿ. ಅದಕ್ಕಿಂತ ನಾವು ಈ ಇದು ಆಲ್ಜಿಬ್ರಾದಲ್ಲಿ ವಿಚ್ ಈಸ್ ಬೆಟರ್ ಅಂದರೆ ಒಂದೊಂದು ಆಬ್ಜೆಕ್ಟ್ ಅಂತ ತೋರಿಸೋದಕ್ಕೆ ನಾವು ಈ ಬ್ರ್ಯಾಕೆಟ್ ಅನ್ನೋದನ್ನ ಯಾವಾಗ್ಲೂ
ಒಂದು ಆಬ್ಜೆಕ್ಟ್ ಅಂತ ತೋರ್ಸೋಕೆ ಉಪಯೋಗಿಸ್ತೀವಿ. ಆಲ್ಜಿಬ್ರಾದಲ್ಲಿ ದೇರ್ ಫಾರ್ ಒಂದು ಆಲ್ಜಿಬ್ರಾಯಿಕ್ ಟರ್ಮ್ನ ಇನ್ನೊಂದು ಆಲ್ಜಿಬ್ರಾಯಿಕ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಅವೆರಡನ್ನು ಬ್ರಾಕೆಟ್ ಹಾಕ್ಬಿಟ್ಟು ಮಧ್ಯೆ ಏನು ಬರೀದಿರ ಇದ್ರೆ ಇದು ಪರವಾಗಿಲ್ಲ, ಅಥವಾ ಈ ಬ್ರಾಕೆಟ್ ಹಾಕಿದಾಗ ಇಂಟು ಅಂತ ಬರೆದ್ರೆ ಪರವಾಗಿಲ್ಲ. ಬಟ್ ಆದರೂ ಅದು ಎಕ್ಸ್ ಅಂತ ಕನ್ಫ್ಯೂಷನ್ ಆಗ್ಬಿಡ್ಬೋದು ಅಂತ ಹೇಳಿ ಇಟ್ ಈಸ್ ಆಲ್ವೇಸ್ ಬೆಟರ್ ವಿ ಟ್ರೈ ಟು ಮೈಂಟೈನ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಫ್ ಟೂ ಬ್ರಾಕೆಟ್ಸ್ ಆರ್ ಸೈಡ್ ಬೈ ಸೈಡ್ ಇಟ್ ಮೀನ್ಸ್ the objects in the bracket have to be multiplied ಅಂತ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂತಂತಂದ್ರೆ ಇದನ್ನ ಇನ್ನೊಂಚೂರು ಜನರಲೈಸ್ ಮಾಡೋಣ. -2a³ ಅಂತಾನೆ ಬರೆಯೋಣ ಅಂತ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ತಡೆರಿ, ಇದಕ್ಕೆ ಕ್ಲೀನಾಗಿ ಬರೀತೀನಿ. ಇಂಟು -2a³ ಅಂತ ಹೇಳಿ. ಈಗ ನೋಡಿ, ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಏನೇನಿರುತ್ತಪ್ಪ ಅಂತ ಹೇಳಿದ್ರೆ ಈ 3a² ಅಂತ ಬರೆದಾಗ 3 ಅನ್ನೋದು +3 ಅನ್ನೋದು ಮೈಂಡಲ್ಲಿ ಪ್ಲಸ್ ಅನ್ನೋದು ನಾವು ಯಾವಾಗಲೂ ಬರೆಯೋದಿಲ್ಲ. ಅದೇ ಇಲ್ಲೇನು ಮಾಡಿದ್ದೀವಿ ನಾವು -2 ಅಂತ ಬರೆದಿದ್ದೀವಿ. ಸೊ ಈ ಮೈನಸ್ ಅನ್ನೋದು ಏನು ತೋರಿಸುತ್ತೆ ಅಂದರೆ ಎಂಟೈರ್ 2a³ b⁴ ಅದಷ್ಟು ಸೇರಿ ನೆಗೆಟಿವ್ ಆಲ್ಜಿಬ್ರಾಯಿಕ್ ಟರ್ಮ್ ಅಂತ. 3a² ಅಂತ ಅನ್ನೋದು 3 ಪ್ಲಸ್ ಇರೋದ್ರಿಂದ ಪಾಸಿಟಿವ್ ಆಲ್ಜಿಬ್ರಾಯಿಕ್ ಟರ್ಮ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಏನಿರುತ್ತೆ, ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಸೈನ್ ಇರುತ್ತೆ, ನ್ಯೂಮರಿಕಲ್ ಇರುತ್ತೆ, ಆಲ್ಜಿಬ್ರಾಯಿಕ್ ವೇರಿಯಬಲ್ಸ್ ಇರುತ್ತೆ. ಓಕೆ, ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ವಿ ಶುಡ್ ಮಲ್ಟಿಪ್ಲೈ ಎವ್ರಿಥಿಂಗ್. ಏನೇನು? ವಿ ಶುಡ್ ಮಲ್ಟಿಪ್ಲೈ ಸೈನ್. ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂತ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ವಿ ಶುಡ್ ಮಲ್ಟಿಪ್ಲೈ ದಿ ನಂಬರ್ಸ್ 3 × 2 ಅದನ್ನು ಮಲ್ಟಿಪ್ಲೈ ಮಾಡಬೇಕು. ವಿ ಶುಡ್ ಮಲ್ಟಿಪ್ಲೈ a² ಇಂಟು a³ ಬಿಕಾಸ್ ದೇ ಆರ್ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ವಿತ್ ಡಿಫರೆಂಟ್ ಇಂಡಿಸೀಸ್. ಹಾಗೆ b ಇಂಟು b⁴. ಅಂದ್ರೆ ಏನು ಮಾಡ್ತೀವಿ ನಾವು, ಆಲ್ಜಿಬ್ರಾಯಿಕ್ ಟರ್ಮ್ಸ್ ಒಂದರಿಂದ ಇನ್ನೊಂದು ಮಲ್ಟಿಪ್ಲೈ ಮಾಡಬೇಕಾದ್ರೆ ವಿ ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಟರ್ಮ್. ಯಾವ್ಯಾವ್ದು ಎಲಿಮೆಂಟ್ಸ್ ಆಫ್ ದಿ ಟರ್ಮ್ ಅಂದರೆ ಸೈನು, ನ್ಯೂಮರಿಕಲ್ ಕೋಎಫಿಷಿಯಂಟು ಆ್ಯಂಡ್ ಈಚ್ ಆಲ್ಜಿಬ್ರಾಯಿಕ್ ವೇರಿಯಬಲ್. ಅವೆಲ್ಲ ಎಲಿಮೆಂಟ್ಸ್ ಆಫ್ ದಿ ಆಲ್ಜಿಬ್ರಾಯಿಕ್ ಟರ್ಮ್. ಪ್ರತಿಯೊಂದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಆದ್ರಿಂದ ನೋಟು ಏನು? ನೋಟು ಟು ಮಲ್ಟಿಪ್ಲೈ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಈ ಥಿಯರಿ ಜಾಸ್ತಿ ಉಪಯೋಗಕ್ಕಿಂತ ನೀವು ಅದು ಪ್ರೊಸೀಜರ್ ಲೆಕ್ಕ ಮಾಡಿ 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 ಆ ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಟು ಮಲ್ಟಿಪ್ಲೈ ಆಲ್ಜಿಬ್ರಾಯಿಕ್ ಟರ್ಮ್ಸ್, ಫಸ್ಟ್ ಮಲ್ಟಿಪ್ಲೈ ಸೈನ್ಸ್. ಸೊ ಆ ಸೈನ್ಸ್ಗೆ ಏನು ನೋಡಿ, ಇಲ್ಲಿ ಲೈಕ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಇದು ಯಾಕೆ ಅಂತ ನಿಮ್ಗೆ ಡೌಟ್ ಇದ್ರೆ ಇನ್ನೊಂದು ಕ್ಲಾಸಲ್ಲಿ ಅದನ್ನು ನನಗೆ ಯಾರು ಡೌಟ್ ಇದ್ರೆ ಬರೋದು ಕಳಿಸಿ, ಅದಕ್ಕೆ ನಾನು ಮತ್ತೆ ಸಪ್ರೇಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಈಗ ತಕ್ಷಣಕ್ಕೆ ಇಷ್ಟು ತಿಳ್ಕೊಂಡಿರಿ. ವೆನ್ ಯು ಮಲ್ಟಿಪ್ಲೈ ಲೈಕ್ ಸೈನ್ಸ್ ಯು ವಿಲ್ ಗೆಟ್ ಪ್ಲಸ್, ಬಟ್ ಈವನ್ ಇಫ್ ಒನ್ ಆಫ್ ದೆಮ್ ಈಸ್ ಮೈನಸ್ ಇದಕ್ಕೆ ಮೈನಸ್ಸೇ ಬರುತ್ತೆ. ಇದು ಮಲ್ಟಿಪ್ಲೈ ಸೈನ್ಸ್. ಓಕೆ, ದೆನ್ multiply numbers. Second, multiply numbers. ಅದು arithmetic. That is arithmetic. Okay. Then multiply each base variable. ಇಲ್ಲಿ ಬೇಸ್ ವೇರಿಯೇಬಲ್ಸ್ ಯಾರು ನೋಡಿ, ಇಲ್ಲಿ ಈಚ್ ವೇರಿಯೇಬಲ್ ಎ ಇಸ್ ಅ ಬೇಸ್ ವೇರಿಯೇಬಲ್, ಬಿ ಈಸ್ ಅನದರ್ ಬೇಸ್ ವೇರಿಯೇಬಲ್. ಯಾಕೆ ಬೇಸ್ ಅಂತ ಕರಿತಾ ಇದ್ದೀವಿ? ಅವೆಲ್ಲದಕ್ಕೂ ಒಂದು ಇಂಡೆಕ್ಸ್ ಇದೆ, a² ಅಂತ. ಬಿ ಅಂದರೆ ಅದಕ್ಕೆ ಇಂಡೆಕ್ಸ್ ಎಷ್ಟಿರುತ್ತೆ? 1 ಅಂತ. ಅಂದರೆ ಬಿ ಈಸ್ ಟೇಕನ್ ಓನ್ಲಿ ಒನ್ಸ್, ವಿ ಹ್ಯಾವ್ ನಾಟ್ ಮಲ್ಟಿಪ್ಲೈಡ್ ಬೈ ಅನದರ್ ಬಿ ಅಂತ. a² ಅಂದರೆ we have multiplied
ಎ ಬೈ ಅನದರ್ ಎ ಸ್ಕ್ವೇರ್ಡ್ ಅಂತ. ಇಲ್ಲಿ ಎ ಕ್ಯೂಬ್ಡ್ ಅಂತಂದ್ರೆ ಏನು? ವಿ ಹ್ಯಾವ್ ಮಲ್ಟಿಪ್ಲೈಡ್ ಎ ಬೈ ಎ 2 times, ಎ ಇಂಟು ಎ ಇಂಟು ಎ 3 ತಗೊಂಡಿದ್ವಿ. ಹಂಗೆ ಬಿ ಟು ದಿ ಪವರ್ ಆಫ್ 4 ಅಂದರೆ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಅಂತ. ಸೊ ಇದು ಬೇಸ್. ಮಲ್ಟಿಪ್ಲೈ ಈಚ್ ಬೇಸ್ ವೇರಿಯಬಲ್ using index law, a to the power of m into a to the power of n equals a to the power of m plus n. So ಈ ಸ್ಟೆಪ್ಸ್ ಮಾಡಿದ್ರೆ ನೋಡಿ ಇಲ್ಲಿ ಇವಾಗ, therefore following these steps, first plus into minus minus. Okay, how did I get it? Plus into minus, ಅದು ಮೈನಸ್ ಅಂತ ಬಂತು. ದಿಸ್ ಈಸ್ ಫಸ್ಟ್ ಮಲ್ಟಿಪ್ಲೈ ದಿ ಸೈನ್ ಅಂತ ಹೇಳಿ. ದೆನ್ 3 into 2, this is multiplying the numerical coefficients. Numerical coefficient. Next, into a squared into a cube ಅಂತ ಹೇಳಿ. a squared into a cube. Next, into b into b to the power of 4. ಇದು ನೋಡಿ ಇಲ್ಲಿ, we have considered the same base a here and then same base b here. ಇದಿಷ್ಟನ್ನು ಕನ್ಸಿಡರ್ ಮಾಡಿ ಈಗೆಲ್ಲ ರೂಲ್ಸ್ ಮಾಡೋದು. ಪ್ಲಸ್ ಇಂಟು ಮೈನಸ್ ಮೈನಸ್, 3 2 6, a squared a to the power of 3 ಅಂತಂದ್ರೆ a to the power of m plus n. ಸೊ ಇಂಟು a to the power of 2 plus 3 ಆಯಿತು. ಇಂಟು b into b to the power of 4 ಅಂದರೆ b to the power of 1 plus 4 ಅಂತ ಆಯಿತು. Therefore this is equal to now minus 6 a to the power of 5 b to the power of 5. ಇದು ಮಲ್ಟಿಪ್ಲಿಕೇಶನ್ ಇಂದ ಉತ್ತರ ಬಂತು ಅಂತ ಹೇಳಿ. ಸೊ algebraic term multiplication also is very similar to the arithmetic multiplication. Only thing is that for algebraic variables we use generalized index law. So a to the power of 5 into b to the power of 5 ಅಂತ ಹೇಳಿ. ಓಕೆ, ಸೊ ಇನ್ನೊಂದು ಲೆಕ್ಕ ಮಾಡೋಣ ಇವಾಗ. another example, example 1, example 2. multiply 3/4 of a squared bc and 8 by 9 abcx ಅಂತ ಹೇಳ್ತೀವಿ. ಈಗ ನೋಡಿ ಇಲ್ಲಿ ಎರಡು ಪ್ಲಸ್ ಇದೆ. ಸೊ ಅದೇ ಥರ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂತ ಫಸ್ಟ್ ಸೈನ್ ಬರೀಬೇಕು, ಎರಡೂ ಪ್ಲಸ್ ಇರೋದ್ರಿಂದ. ನೆಕ್ಸ್ಟ್ ಏನು ಬರೀಬೇಕು ನಾನು? 3/4 into 8/9 ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟು ಸೇಮ್ ಬೇಸು a ಸ್ಕ್ವೇರ್ಡ್ ಇಂಟು a ಆಯಿತು. ನೆಕ್ಸ್ಟ್ ಸೇಮ್ ಬೇಸು b ಇಂಟು b ಅಂತ ಆಯಿತು. ನೆಕ್ಸ್ಟು ಸಿ ಅನ್ನೋ ಟರ್ಮ್ ಇದೆ, ಸೇಮ್ ಬೇಸು ಸಿ ಇಂಟು ಸಿ ಆಯಿತು. ನೆಕ್ಸ್ಟ್ ಏನಿದೆ, ಫಸ್ಟ್ ಟರ್ಮ್ನಲ್ಲಿ ಎ ಬಿ ಸಿ 3 ಇದೆ, ಸೆಕೆಂಡ್ ಟರ್ಮಲ್ಲಿ ಎ ಬಿ ಸಿ ಎಕ್ಸ್ ಇದೆ. ಆದ್ದರಿಂದ ಇಲ್ಲಿ ಇಲ್ಲ, ಅದಷ್ಟನ್ನು ಹಾಗೇನೆ ಬರ್ಕೊಳ್ಳೋದು ಎಕ್ಸ್ ಅಂತ ಅಷ್ಟೆ. ಎರಡು ಕಡೆ ಸೇಮ್ ಬೇಸ್ಗಳಿದ್ರೆ ಇಂಡೆಕ್ಸ್ ಎಲ್ಲ ಉಪಯೋಗಿಸೋದು, ಇಲ್ಲಾಂದರೆ ಏನು ಬೇಸ್ ಇದೆಯೋ ಅದನ್ನು ಬರ್ಕೊಳ್ಳೋದು. ಸೊ ಈಗ ನೋಡಿ, ಇವಾಗ ಸಿಂಪ್ಲಿಫೈ ಮಾಡೋದಕ್ಕೆ ಮತ್ತೆ ಇಲ್ಲಿ ಅರಿಥ್ಮೆಟಿಕ್ಕು 3 3 9, 4 2 8. ಸೊ ವಿ ಗೆಟ್ 2/3. a ಸ್ಕ್ವೇರ್ಡ್ ಇಂಟು a ಅಂತಂದರೆ a to the power of 2 plus 1. b ಇಂಟು b ಅಂದರೆ b to the power of 1 plus 1. c to the power of 1 plus 1 ಇಂಟು ಎಕ್ಸ್ ಅಂತ ಆಯಿತು. ಇದು ಫಸ್ಟ್ ಆದ್ದರಿಂದ ಐ ಆಮ್ ರೈಟಿಂಗ್ ಆಲ್ ದಿ ಸ್ಟೆಪ್ಸ್. ನೆಕ್ಸ್ಟ್ ಏನು ಬರುತ್ತೆ? 2/3 a ಕ್ಯೂಬ್ಡ್ b ಸ್ಕ್ವೇರ್ಡ್ c ಸ್ಕ್ವೇರ್ಡ್ ಎಕ್ಸ್ ಅಂತ ಬಂತು. ಓಕೆ, ಸೊ
This is how we will multiply algebraic terms. Next class nalli I will show division and also involution and evolution of algebraic terms. Andre how to take the root and then put the general index class. Algebra dalli yavaglunu algebraic terms ಮೇಲೆ ಎಲ್ಲ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ಏನು ಥರ ಲೆಕ್ಕ ಬೇಕಾದ್ರೂ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ಈಸ್ ಹೌ ಐ ವಿಲ್ ಬಿ ಗೋಯಿಂಗ್. ನಿಮ್ಮ ಸ್ಕೂಲ್ನಲ್ಲಿ ಅದನ್ನು ಬೇರೆ ಬೇರೆ ಟೈಮಲ್ಲಿ ಹೇಳ್ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನೀವು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡಬೇಡಿ. ಈ ಕ್ಲಾಸ್ನಲ್ಲಿ ಈಗ ದೊಡ್ಡ ಲೆಕ್ಕಕ್ಕೆ ಹೋಗೋದಕ್ಕೆ ಬೇಕಾಗೋ ಹಾಗೆ ಬೇಸಿಕ್ಸು. ಸೊ ಇಲ್ಲಿ ಫಸ್ಟ್ ಬೇಸಿಕ್ಸ್ ಏನಪ್ಪ ಅಂತಂದರೆ ನಿಮಗೆ ಆಲ್ಜಿಬ್ರೈಕ್ ಟರ್ಮ್ಸ್ ಮೇಲೆ ಎಲ್ಲ ಆಲ್ಜಿಬ್ರೈಕ್ ಆಪರೇಷನ್, ಎಲ್ಲ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರೈಸಿಂಗ್ ಟು ಇಂಟೀಜರ್ ಪವರ್ ಅಂಡ್ ರೈಸಿಂಗ್ ಟು ರೆಸಿಪ್ರೋಕಲ್ ಪವರ್ ಅಂತ ಹೇಳಿ. ಅಂದರೆ ಈಗ ಎ ಟು ದಿ ಪವರ್ ಆಫ್ ಎಮ್ ಅಂದರೆ ಅದು ರೈಸಿಂಗ್ ಟು ಇಂಟೀಜರ್ ಪವರ್. ಎ ಟು ದಿ ಪವರ್ ಆಫ್ 1/m ಅಂತ ಬಂದರೆ ಅವಾಗ ಅದು ರೆಸಿಪ್ರೋಕಲ್ ಪವರ್ ಆಗುತ್ತೆ. ಅದಕ್ಕೆ ಒಂದಕ್ಕೆ ಇನ್ವಲ್ಯೂಷನ್ ಅಂತ ಕರಿತೀವಿ, ಇನ್ನೊಂದನ್ನ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಅದರದ್ದು ಅದೆಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ತೋರಿಸ್ತೀವಿ. ಓಕೆ, ಆ ನೆಕ್ಸ್ಟ್ ಕ್ಲಾಸ್ದು ಆದಮೇಲೆ ಐ ವಿಲ್ ಗಿವ್ ಪ್ರಾಕ್ಟೀಸ್ ಶೀಟ್ಸ್ ವಿಚ್ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಓಕೆ, ರೈಟ್ ಅಮ್ಮ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲದೆ ಹೋದರೆ ನಿಮ್ಗೆ ಡೌಟ್ಸ್ ಕಳಿಸಿದ್ದು ನನಗೆ ಕಳಿಸಿ, ನಾನು ಆಮೇಲೆ ಹೇಳ್ತೀನಿ. ಕಾರ್ತಿಕ್ ಗೌಡರ್ ರೈಸ್ಡ್ ಹ್ಯಾಂಡ್. ಕೇಳಿ, ಡೌಟ್ ಏನು ಅಂತ ಕೇಳಿ. ಕಾರ್ತಿಕ್ ಗೌಡರ್ ಅಂತ ರೈಸ್ಡ್ ದಿ ಹ್ಯಾಂಡ್. ಏನು ಡೌಟ್ ಕೇಳಪ್ಪ. ಏನು ಡೌಟ್ ಇಲ್ವಾ? ಹಲೋ, ಯಾವುದು ಡೌಟ್ ಇಲ್ವಾ? So we will now end the class today, dear friends. Next